Good evening, ಎಲ್ಲರಿಗೂ ನಮಸ್ಕಾರ. Welcome to the Kannada Zoom session, OOA Zoom session. So, ಸ್ವಲ್ಪ ಮ್ಯೂಟ್ ಮಾಡಿರ್ತೀವಿ. ಸೊ ಯಾರಿಗಾರು ಮಾತಾಡ್ಬೇಕು ಅಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೀವಿ. ಯಾಕಂದ್ರೆ ಗೊತ್ತಿಲ್ಲದೆ ಅನ್ಮ್ಯೂಟ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಕಂಟ್ರೋಲ್ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್. ಗುಡ್ ಈವ್ನಿಂಗ್ ಆಲ್ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ಸೊ 2025 ಅಲ್ಲಿ ಫಸ್ಟ್ Zoom ಸೆಷನ್ ನನ್ನ ಕಡೆಯಿಂದ. ಓಕೆ, ಥ್ಯಾಂಕ್ ಯು. ಐ ಆಮ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ದಿಸ್ ವಂಡರ್ಫುಲ್ ಫಾರ್ಚೂನ್ ರಿಕಾರ್ಡಿಂಗ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮುಂದೆ ಈ ಒಂದು ಸಬ್ಜೆಕ್ಟ್ ನ ಪ್ರೆಸೆಂಟ್ ಮಾಡೋದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಸೊ ಐ ವಿಲ್ ಸ್ಕ್ರೀನ್ ಶೇರ್ ಮುಖಾಂತರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನಿಮ್ಮೆಲ್ಲರೂ ಆ ಕಾನ್ಸಂಟ್ರೇಷನ್, ನಿಮ್ಮೆಲ್ಲರೂ ಗಮನ ಇಲ್ಲೇ ಇರಲಿ. ನೀವು ಜಾಯ್ನ್ ಆಗಿದ್ದೀರಾ, ಯಾರು ನಿಮ್ಗೆ ಇನ್ವೈಟ್ ಮಾಡಿರ್ಬೋದು, ಯಾರು ನಿಮಗೆ ಮೇ ಬಿ ಇದ್ರ ಬಗ್ಗೆ ಹೇಳಿ ಕರೆದಿರ್ಬೋದು, ಇಲ್ಲ ಗೊತ್ತಿಲ್ಲದೆ ಜಾಯ್ನ್ ಆಗಿರ್ಬೋದು, ಇಲ್ಲ ಸಸ್ಪೆನ್ಸ್ ಆಗಿ ಕರೆದಿರ್ಬೋದು. ವಾಟ್ ಎವರ್ ದ ವೇ, ನೋ ಪ್ರಾಬ್ಲಮ್. ಯು ಆರ್ ಇನ್ ಅ ರೈಟ್ ಪ್ಲೇಸ್, ರೈಟ್ ಪ್ಲಾಟ್ಫಾರ್ಮ್. ನೆಕ್ಸ್ಟ್ ಒಂದು 30 to 40 minutes ನಿಮ್ಮ ಗಮನ ಇಲ್ಲೇ ಕೊಟ್ಟಿದ್ದಾದ್ರೆ ಮೇ ಬಿ ಇಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಸೊ ನಾವೆಲ್ಲರೂ ಆ ತರ ಲೈಫ್ ಚೇಂಜ್ ಮಾಡ್ಕೊಂಡಿರೋರು, ಇಲ್ಲಿ ಮಾತಾಡ್ತಾ ಇರೋರು, ಇಲ್ಲಿ ಕೂತಿರೋರು ಸುಮಾರು ಜನ. ಸೊ ನೀವು ನಿಮ್ಮ ಲೈಫ್ ನ ಚೇಂಜ್ ಮಾಡಬಹುದು ಈ ಒಂದು ಸೆಷನ್ ಮುಖಾಂತರ. ಸೊ ನಿಮ್ಮ ಗಮನ ಇಲ್ಲೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ ಡಿಸ್ಟರ್ಬೆನ್ಸ್ ಇದ್ರೆ ನೆಟ್ವರ್ಕ್, ನಿಮ್ಮ ಲಿಸ್ನಿಂಗ್ ಎಬಿಲಿಟಿ ಎಲ್ಲಾನು ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಸೆಷನ್ಗೆ ಎಂಟ್ರಿ ಆಗ್ತಾ ಇದೀವಿ ಒಂದು ಸ್ಕ್ರೀನ್ ಶೇರ್ ಮುಖಾಂತರ. ಓಕೆ, ಐ ಥಿಂಕ್ ಮೈ ವಾಯ್ಸ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಜಸ್ಟ್ ನೀವು ಎಸ್ ಸರ್, ಥ್ಯಾಂಕ್ ಯು. ಓಕೆ, just a second, I will share the screen. ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಈ ತರ ಮೆಸೇಜ್ ಅಲ್ಲಿ ನನಗೆ ರಿಪ್ಲೈ ಮಾಡಿ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ. ಇಲ್ಲಿ ನಾವು 4 ಸೆಷನ್ ನ ನೋಡ್ತಾ ಇದೀವಿ. 4P ಅಂತ ಕರಿತೀವಿ ನಾವು. ಪ್ರೊಫೈಲ್, ಪ್ರಾಡಕ್ಟ್, ಪ್ಲಾನ್ ಅಂಡ್ ಪ್ರಮೋಷನ್ಸ್. ಒಂದು ಕಂಪನಿಯ 4 ಸೆಷನ್ಸ್ ನಾವು ಇಲ್ಲಿ ಅರ್ಥ ಮಾಡಿಸ್ತೀವಿ ನಿಮ್ಗೆ. ಸೊ ಇಲ್ಲಿ ಫ್ಯಾಕ್ಟ್ ಆಫ್ ಫೋಹೋವೆ ಫ್ಯಾಕ್ಟ್ ಅನ್ನ ನೋಡೋಣ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಕಂಪನಿ ಪ್ರೊಫೈಲ್. ಕಂಪನಿ ಪ್ರೊಫೈಲ್ ಏನಕ್ಕೆ ನಾವು ನೋಡಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಾವು ಯಾವುದೇ ಒಂದು ಬಿಸ್ನೆಸ್, ಯಾವುದೇ ಒಂದು ವಿಷಯ, ಯಾವುದೇ ಒಂದು ಹೊಸ ಕಾನ್ಸೆಪ್ಟ್, ಇಲ್ಲ ಹೊಸದಾಗಿ ಏನಾದ್ರು ಮಾಡೋಕ್ ಮುಂಚೆ ಅದ್ರ ಬ್ಯಾಕ್ ಗ್ರೌಂಡ್, ಅದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಪ್ಲಾಟ್ಫಾರ್ಮ್ ಎಷ್ಟು ಗಟ್ಟಿಗಿದೆ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾವ್ ಏನೇ ಒಂದು ವಸ್ತು ತಗೊಂಡ್ರು ಕೂಡ, ಒಂದು ಕಾರ್ ತಗೊಂಡ್ರೆ, ಏನು ತಗೊಂಡ್ರು ನಾವು ಅದನ್ನ ಟೆಸ್ಟ್ ಮಾಡ್ತೀನಿ, ಚೆಕ್ ಮಾಡ್ತೀವಿ, ಅದ್ರ ಫೀಡ್ಬ್ಯಾಕ್ ತಗೊಳ್ತೀವಿ. ಇವಾಗ ನಮ್ಗೆ ಈಸಿಯಾಗಿ ಅನಲೈಸ್ ಮಾಡಬಹುದು ಗೂಗಲ್ ಸಪೋರ್ಟ್ ಇಂದ. ನಾವು ಅದರ ಫೀಡ್ಬ್ಯಾಕ್, ರೇಟಿಂಗ್ ಎಲ್ಲ ನೋಡಿ ನಾವು ತಗೊಳ್ಳೋದಲ್ವಾ. ಸೊ ಹಂಗಾಗಿ ನಾವು ಒಂದು ಲೈಫ್ ಟೈಮ್ ಆಪರ್ಚುನಿಟಿ ಆಗಿ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಆಗಿ ತಗೊಳ್ಳೋ ಕಂಪನಿ ಬಗ್ಗೆ ತಿಳ್ಕೊಳ್ಳೋ ರೈಟ್ಸ್ ನಮ್ಗಿದೆ, ನಾವು ತಿಳ್ಕೊಳ್ಳೇಬೇಕು. ಸೊ ಈ ಕಂಪನಿ ಬಗ್ಗೆ ಹೇಳ್ಬೇಕು ಅಂದ್ರೆ ಐ ಪ್ರೌಡ್ಲಿ ಪ್ರೆಸೆಂಟಿಂಗ್ ಫೋಹೋವೆ ಫ್ಯಾಕ್ಟ್ಸ್, ಬಿಕಾಸ್ ಇದು ಹೈಟೆಕ್ ಬಯೋಟೆಕ್ನಾಲಜಿ ಕಂಪನಿ ಆಗಿರ್ತದೆ. 2007 ಅಲ್ಲಿ ಸ್ಟಾರ್ಟ್ ಆಗಿದೆ ಈ ಕಂಪನಿ. ಈ ಕಂಪನಿ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಕೂಡ ಮೆಂಬರ್ ಆಗಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ ಇದೊಂದು ಅಷ್ಟು ಟರ್ನ್ ಓವರ್ ಮಾಡಿದ್ರೆ ಮಾತ್ರ ಆ ಒಂದು ಇದರಲ್ಲಿ ಮೆಂಬರ್ಶಿಪ್ ಸಿಕ್ಕೋದು. ನಮ್ಮ ಕಂಪನಿಗೆ ಅಲ್ಲಿ ಕೂಡ ಮೆಂಬರ್ಶಿಪ್ ಸಿಕ್ಕಿದೆ. 17 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಕಂಪನಿ ಸ್ಟಾರ್ಟ್ ಆಗಿ ಆಲ್ರೆಡಿ 17 ಇಯರ್ಸ್ ಆಗಿದೆ. 2007 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಮೋರ್ ದನ್ 30 ಕಂಟ್ರೀಸ್ ಅಲ್ಲಿ ಕಂಪನಿಯ ಪ್ರೆಸೆನ್ಸ್ ಇದೆ. ಈಗ ಈ ತಿಂಗಳು ಮೆಕ್ಸಿಕೋ ಮತ್ತೆ ಥೈಲ್ಯಾಂಡ್ ಕೂಡ ನಮ್ಮ ಕಂಪನಿ ಲಿಸ್ಟ್ ಅಲ್ಲಿ ಆಡ್ ಆಗ್ತದೆ. ಕಂಪನಿ ಬಿಸ್ನೆಸ್ ಅಲ್ಲಿ ಕೂಡ ಸ್ಟಾರ್ಟ್ ಆಗ್ತದೆ. ಕಂಪನಿಗೆ ವರ್ಲ್ಡ್ ಕ್ಲಾಸ್ ಲೆವೆಲ್ ಓನ್ R&D ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ನಾನು ಡೈರೆಕ್ಟ್ ಆಗಿ ಹೋಗಿ ನೋಡಿದೀನಿ, ಅದನ್ನೆಲ್ಲ ನೋಡ್ಕೊಂಡ್ ಬಂದಿದೀವಿ. ಸೊ ಬ್ಯೂಟಿಫುಲ್ ಆದ ಒಂದು ಸ್ಟ್ರಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಕಂಪನಿ ತುಂಬಾ ಚಾರಿಟಿ ಮಾಡ್ತದೆ ಮೈ ಡಿಯರ್ ಫ್ರೆಂಡ್ಸ್. ವರ್ಲ್ಡ್ ವೈಡ್ ಡೊನೇಷನ್ಸ್ ಮಾಡ್ತದೆ. ಈಗಾಗಲೇ $13 million US$ ಪ್ಲಸ್ ಕಂಪನಿ ಡೊನೇಷನ್ ಮಾಡಿದ್ದಾರೆ ಆಲ್ ಓವರ್ ದ ವರ್ಲ್ಡ್. ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ ತುಂಬಾ ವರ್ಲ್ಡ್ ಕ್ಲಾಸ್ ಅಥ್ಲೆಟ್, ಸೆಲೆಬ್ರಿಟೀಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಕಂಪನಿ ಒಳ್ಳೆ ಕಂಪನಿನ ಕೆಟ್ಟ ಕಂಪನಿನ ಗೊತ್ತಾಗೋದಕ್ಕೆ 17 ವರ್ಷ ಬೇಕಾಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇಫ್ ದೇ ಆರ್ ನಾಟ್ ರೈಟ್, ಇಫ್ ಯು ಆರ್ ದೇ ಆರ್ ಇನ್ ಅ ರಾಂಗ್ ರೂಟ್, ದೇ ಕೆನಾಟ್ ಸರ್ವೈವ್ ಸೋ ಲಾಂಗ್. ಇಷ್ಟು ದಿವಸ ಇರಕ್ಕಾಗಲ್ಲ. 2-3 ವರ್ಷ, 3-4 ವರ್ಷ ಅವರು
ವೈಂಡ್ ಅಪ್ ಮಾಡ್ತಾ ಇದ್ರು. ಸೊ 17 years ಇಂದ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಕಂಪನಿ, ಬಿಕಾಸ್ ಇಟ್ಸ್ ಎ ಬಯೋಟೆಕ್ನಾಲಜಿ ಕಂಪನಿ. ಫೋಯಾ ಗ್ರೂಪ್ ಫ್ಯಾಕ್ಟರೀಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಿಲ್ಡಿಂಗ್, ಹೆಡ್ ಆಫೀಸ್ ಬಿಲ್ಡಿಂಗ್ ನಿಮ್ಗೆ ಕಾಣಿಸುತ್ತೆ ಇಲ್ಲಿ. ಸೊ ನೀವು ಇದನ್ನ ನೋಡಬಹುದು. ಇದೆಲ್ಲ ನಾವು ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಂಡು ಕೂಡ ಬಂದಿದ್ದೀವಿ. ಇದು ಕಂಪನಿ R&D ಸೆಷನ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯೂನಿವರ್ಸಿಟೀಸ್ ಪ್ರತಿಯೊಂದು ಇದೆ. ಕಂಪನಿ ಒಂದು 4 ಯೂನಿವರ್ಸಿಟೀಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮತ್ತೆ ಅಪ್ಗ್ರೇಡೇಷನ್ಗೋಸ್ಕರ. ಇದು ಕಂಪನಿಗೆ ಸಿಕ್ಕಿರುವಂತಹ ಸರ್ಟಿಫಿಕೇಟ್ಸ್ ಅದಾದ್ರ ದೇಶಗಳಲ್ಲಿ ಯಾವ ಕಂಟ್ರೀಸ್ ಅಲ್ಲಿ ಇದೆಯೋ ಆ ಕಂಟ್ರೀಸ್ ಇಂದೆಲ್ಲ ಕಂಪನಿಗೆ ಏನೇನು ಸರ್ಟಿಫಿಕೇಟ್ ಡಾಕ್ಯುಮೆಂಟೇಶನ್ ಬೇಕಾಗಿತ್ತು ಪ್ರತಿಯೊಂದು ಫಾಲೋ ಮಾಡಿ ಮಾಡುವಂತ ಒಂದು ಲೀಗಲೈಸ್ಡ್ ಕಂಪನಿ. ಕಂಪನಿಯ ಗ್ಲೋಬಲ್ ಕವರೇಜ್ ನೀವು ನೋಡಬಹುದು. ನಮ್ಮ ಕಂಪನಿ ಗ್ಲೋಬಲಿ 3 ಹೆಸರಲ್ಲಿ ಗೊತ್ತಾಗುತ್ತೆ: ಫೋಹೆರ್, ಫೋಹೋವೆ ಅಂಡ್ ವಹೈದಾ. ಸೊ ಈ 3 ಹೆಸರಲ್ಲಿ ನಿಮ್ಗೆ ಲೋಗೋಸ್ ಕಾಣಿಸುತ್ತೆ. ಎಲ್ಲೆಲ್ಲಿ ಪ್ರೆಸೆಂಟ್ ಇದೆಯೋ ಅಲ್ಲೆಲ್ಲ ಆ ಡಾಟ್ಸ್ ಕಾಣಿಸುತ್ತೆ. ಎಷ್ಟು ದೇಶಗಳಲ್ಲಿ ಇದೆ, 30+ ಕಂಟ್ರೀಸ್ ಅಲ್ಲಿ ಕಂಪನಿ ಪ್ರೆಸೆಂಟ್ ಇದೆ. ಸೊ ಇಂಡಿಯಾ, ನಾವು ಕಮಿಂಗ್ ಟು ಇಂಡಿಯಾಕ್ಕೆ ಕಂಪನಿ ಬಂದಿದ್ದು 10th July 2020 ಡೆಲ್ಲಿಯಲ್ಲಿ ಜಸೋಲಾ ಅನ್ನೋ ಜಾಗದಲ್ಲಿ DLF ಟವರ್ ಅಲ್ಲಿ ಕಂಪನಿ ಹೆಡ್ ಆಫೀಸ್ ಇದೆ. ಡೆಲ್ಲಿ ಇಂಡಿಯಾ ಹೆಡ್ ಆಫೀಸ್. ನೀವು ಯಾರು ಬೇಕಾರೋ ಅಲ್ಲಿ ವಿಸಿಟ್ ಮಾಡಬಹುದು. ವಿಸಿಟ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಕಂಪನಿಯ ಅಡ್ರೆಸ್, ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಈ ಪೇಜ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಎಸ್, ದಿಸ್ ಈಸ್ ಅವರ್ ಫ್ರಾಂಚೈಸಿ ಸ್ಟೋರ್ಸ್. ನಮ್ಮ ಕಂಪನಿಯ ಸಿಸ್ಟಮ್ ಫ್ರಾಂಚೈಸಿ ಮುಖಾಂತರ ನಡೀತಿದೆ. ಕಂಪನಿ ಫ್ರಾಂಚೈಸಿ ಡಿಸ್ಟ್ರಿಬ್ಯೂಟರ್. ಸೊ ಈಗಾಗಲೇ ಆಲ್ ಓವರ್ ಇಂಡಿಯಾದಲ್ಲಿ 35+ ಫ್ರಾಂಚೈಸೀಸ್ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 4 ಫ್ರಾಂಚೈಸೀಸ್ ಇದೆ. ಒಂದು 2 ಫ್ರಾಂಚೈಸಿ ಬೆಂಗಳೂರು ಸಿಟಿನಲ್ಲಿ, ಒಂದು ಇಂದಿರಾನಗರ್ ಮತ್ತು RT ನಗರ್. ಮತ್ತೊಮ್ಮೆ ಮೈಸೂರಲ್ಲಿ ಒಂದು ಫ್ರಾಂಚೈಸಿ ಇದೆ. ಅದೇ ತರ ದಾವಣಗೆರೆಯಲ್ಲಿ ಒಂದು ಫ್ರಾಂಚೈಸಿ ಇದೆ. 4 ಫ್ರಾಂಚೈಸಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಇದೆ. ಸೊ ನಮ್ಮ ಸೌತ್ ಅಲ್ಲಿ ಸುಮಾರು ಕಡೆ ಇದೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ 35+ ಫ್ರಾಂಚೈಸೀಸ್ ಕೂಡ ಇದೆ. ಇದು ನಮ್ಮ ಮ್ಯಾನೇಜ್ಮೆಂಟ್ ಟೀಮ್, ಹೆಡ್ ಆಫೀಸ್ ಮ್ಯಾನೇಜ್ಮೆಂಟ್ ಟೀಮ್ ನೋಡಬಹುದು. ನಮ್ಮ ಇಂಡಿಯನ್ ಮ್ಯಾನೇಜ್ಮೆಂಟ್ ಟೀಮ್ ನೋಡಬಹುದು. ನಮ್ಮ CEO ಮಿಸ್ಟರ್ ಡಿಕ್ಸನ್ ಲೂ, ವಿನೋದ್ ಕುಮಾರ್, ರಾಕೇಶ್ ಶರ್ಮಾ ಅಂಡ್ ಸೇತುರಾಮನ್ ಅವರು ನಮ್ಮ ಸೌತ್ ಸೇರಿರೋರು. ಅವರು ನಮ್ಮ ಸೇಲ್ಸ್ ಹೆಡ್ ಆಗಿದ್ದಾರೆ. ಇಸ್ ವೆರಿ ಸಪೋರ್ಟಿವ್ ಪರ್ಸನ್ ಅಂತ ಕೂಡ ಹೇಳ್ಬೋದು. ಇದು ಕಂಪನಿ ಮಾಡುವಂತ ಸಮ್ ಸೆಲೆಬ್ರೇಷನ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. 2nd year ಆನಿವರ್ಸರಿ ಇರ್ಬೋದು, ಇಂಟರ್ನ್ಯಾಷನಲ್ ಟ್ರಿಪ್ ಇರ್ಬೋದು. ನೋಡಿ, ಥೈಲ್ಯಾಂಡ್ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನ, ಮತ್ತೆ ಇಂಡೋನೇಷಿಯಾ, ಬಾಲಿ, ಮತ್ತೆ 2023 ಚೈನಾ ಕೂಡ ಕರ್ಕೊಂಡು ಹೋಗಿದೆ. ಅದಾದ್ಮೇಲೆ ಹಾಂಗ್ಕಾಂಗ್ ಅಂಡ್ ಮಕಾವ್, ಇಂಡೋನೇಷಿಯಾ, ಬಾಲಿ, ದೆನ್ ದುಬೈ, ದೆನ್ ಅಗೇನ್ ಚೈನಾ ಲಾಸ್ಟ್ ಇಯರ್ 2024 17th year ಆನಿವರ್ಸರಿಗೆ ನಾವೆಲ್ಲರೂ 3 ಕಂಟ್ರೀಸ್ ವಿಸಿಟ್ ಮಾಡಿದೆ ಮೈ ಡಿಯರ್ ಫ್ರೆಂಡ್ಸ್. ಅದು ಅಮೇಸಿಂಗ್ ಟ್ರಿಪ್ ಆಗಿತ್ತು. ಚೈನಾ, ಜಪಾನ್ ಮತ್ತು ಕೊರಿಯಾ. ಡ್ರೀಮ್ ಪ್ಲೇಸ್ ಅಂತ ಹೇಳ್ಬೋದು ಜಪಾನ್ ಮತ್ತೆ ಕೊರಿಯಾ, ಸೌತ್ ಕೊರಿಯಾ. ಸೊ ಸೌತ್ ಕೊರಿಯಾ, ಜಪಾನ್, ಚೈನಾ 3 ದೇಶಕ್ಕೆ ಕರ್ಕೊಂಡು ಹೋಗಿದ್ರು. ನಮ್ಮ ಬೆಂಗಳೂರಿಂದ 7 ಮೆಂಬರ್ಸ್, ಆಲ್ ಓವರ್ ಇಂಡಿಯಾದಿಂದ 30 ಮೆಂಬರ್ಸ್ ಟ್ರಾವೆಲ್ ಮಾಡಿದೆ ಆ ಟ್ರಿಪ್ ಅಲ್ಲಿ. ಇಟ್ ವಾಸ್ ಆಸಮ್ ಟ್ರಿಪ್ ಅಂತ ಹೇಳ್ಬೋದು. ಈ ಕಂಪ್ನಿಯಲ್ಲಿ ಜಾಯ್ನ್ ಆದ್ರೆ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಪಾಸ್ಪೋರ್ಟ್ ಇರಬೇಕು. ಮಸ್ಟ್ ಅಂಡ್ ಶುಡ್ ಆಗಿ ಇಂಟರ್ನ್ಯಾಷನಲ್ ಟ್ರಿಪ್ ಟ್ರಾವೆಲ್ ಮಾಡೋಕೆ ರೆಡಿ ಇರಬೇಕು. ಬಿಕಾಸ್ ಕಂಪನಿ ಪ್ರತಿ ವರ್ಷ 2 to 3 ಇಂಟರ್ನ್ಯಾಷನಲ್ ಟ್ರಿಪ್ ಕೊಡ್ತಾರೆ. ಖುಷಿಯ ವಿಷಯ ಏನಂದ್ರೆ, ಹ್ಯಾಪಿ ನ್ಯೂಸ್ ಏನಂದ್ರೆ, ಈ ವರ್ಷ ಕೂಡ ಕಂಪನಿ ಪ್ಲಾನಿಂಗ್ ಟು celebrate our 18th anniversary in China and 5th anniversary also maybe in China. So be ready. ಅದು ಕೂಡ ಅನೌನ್ಸ್ಮೆಂಟ್ ಶಾರ್ಟ್ಲಿ ಬರುತ್ತೆ ಕಂಪನಿ ಕಡೆಯಿಂದ. ನೀವು ಪ್ರತಿಯೊಬ್ಬರು ಕೂಡ ಆ ಟ್ರಿಪ್ ಅಲ್ಲಿ ಭಾಗವಹಿಸಬಹುದು. ಸೊ ನೀವು ಕೂಡ ಇಂಟರ್ನ್ಯಾಷನಲಿ ಟ್ರಾವೆಲ್ ಮಾಡಬಹುದು. ಸೊ ನೆಕ್ಸ್ಟ್, ಈ ಕಮಿಂಗ್ ಟು ಅವರ್ ಪ್ರಾಡಕ್ಟ್ ಲೈನ್ ಅಪ್, ಹೆಲ್ತ್ ಡಿವೈಸಸ್ ಇದೆ ನಮ್ಮಲ್ಲಿ, ಫುಡ್ ಸಪ್ಲಿಮೆಂಟ್ ಇದೆ. ಈ ಹೆಲ್ತ್ ಡಿವೈಸಸ್ ಅಂದ್ರೆ ಅವಸಮ್ ಪ್ರಾಡಕ್ಟ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಆ ಪ್ರಾಡಕ್ಟ್ ಬಗ್ಗೆ ಸಪರೇಟ್ ಸೆಷನ್ಸ್ ಇರ್ತದೆ, ಅವಾಗ ಅರ್ಥ ಮಾಡ್ಕೋಬೇಕು. ಈ ಬ್ಲಡ್ ಸರ್ಕ್ಯುಲೇಟಿವ್ ಮಸಾಜರ್ ಅಂದಿದೆ, ಮ್ಯಾಜಿಕ್ ಡಿವೈಸ್ ಅಂದಿದೆ. ಇದೆರಡು ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಹ್ಯೂಮನ್ ಹೆಲ್ತ್ ನ ಮೆಡಿಸಿನ್ ಇಂದ ದೂರ ಹೆಂಗೆ ಕಾಪಾಡ್ಬೋದು, ಇಲ್ಲ ಮಾಡರ್ನ್ ಲೈಫ್ ಸ್ಟೈಲ್ ಡಿಸೀಸ್ ಇಂದ ಹೆಂಗೆ ಕಾಪಾಡ್ಬೋದು, ಡಿಸೀಸಸ್ ಬರದೆ ಯಾವ ತರ ನಾವು ಪ್ರಿವೆಂಟ್ ಆಗಿ ಇಟ್ಕೋಬಹುದು ಅನ್ನೋದು ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಇದು ಪ್ಯೂರ್ ನ್ಯಾಚುರೋಪತಿ ಬೇಸ್ ಅಲ್ಲಿ ಸೈಂಟಿಫಿಕ್ ಆಗಿ ವರ್ಕ್ ಆಗುವಂತ ಡಿವೈಸಸ್. ಅದೇ ತರ ನಮ್ಮ ಹತ್ರ ಒಂದು 7 ಫುಡ್ ಸಪ್ಲಿಮೆಂಟ್ ಇದೆ. ಅದರಲ್ಲಿ ಕ್ಯಾಲ್ಮ್ಯಾಕ್ಸ್, ಲಿವರೆಡಿ, ಪವರ್ ಪ್ಲಸ್, ಸಿಬಕ್ತೋನ್, ಪ್ಲಾಂಟ್ ಪ್ರೋಟೀನ್, ಮೀಲ್ ರಿಪ್ಲೇಸ್ಮೆಂಟ್, ಡಯಾಬಿಟಿಸ್ ಅಂದ್ಬಿಟ್ಟು ಇದೆಲ್ಲನೂ ಕೂಡ ಪ್ರತಿಯೊಬ್ಬರು ರೆಗ್ಯುಲರ್ ಆಗಿ ತಗೋಬೇಕಾಗಿರುವಂತ ಫುಡ್ ಸಪ್ಲಿಮೆಂಟ್ಸ್ ಫಾರ್ ಅವರ್ ಬಾಡಿ ಡಿಟಾಕ್ಸಿಫೈಯಿಂಗ್ ಇರ್ಬೋದು, ಪ್ರಿವೆಂಟಿಂಗ್ ಡಯಾಬಿಟಿಕ್ ಇರ್ಬೋದು, ಪ್ರೋಟೀನ್ ಡೆಫಿಷಿಯನ್ಸಿನ ಕವರ್ ಮಾಡಕ್ ಇರ್ಬೋದು, ಇಮ್ಯುನಿಟಿ ಬೂಸ್ಟಿಂಗ್ ಇರ್ಬೋದು, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಕ್ ಇರ್ಬೋದು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿನ ಕವರ್ ಮಾಡಕ್ ಇರ್ಬೋದು. ಇದಕ್ಕೆಲ್ಲ ಪ್ರತಿಯೊಂದು ಇದೆಲ್ಲ ಕವರ್ ಮಾಡ್ಬಿಟ್ರೆ ನಾವು ನಾರ್ಮಲ್ ಆಗಿ ಯಾವುದೇ ಕಾಯಿಲೆ ಇಲ್ಲದೆ ನಾವು ಬದುಕಬಹುದು. ಆತರ ಒಂದು ಪ್ರಾಡಕ್ಟ್ ನ ತಯಾರಿಸಿ ನಮ್ಗೆ ಕೊಟ್ಟಿದ್ದಾರೆ ಕಂಪನಿ. ಇನ್ನು ಬೇಜಾನು ಪ್ರಾಡಕ್ಟ್ಗಳು ಪೈಪ್ಲೈನ್ ಅಲ್ಲಿ ಇದೆ, ಬರ್ತದೆ. ಇಲ್ಲಿ ನಮ್ಮ ಪರ್ಸನಲ್ ಕೇರ್ ಸೆಗ್ಮೆಂಟ್ ಬಂದ್ರೆ ನಮ್ಮಲ್ಲಿ ಬ್ಯೂಟಿಫುಲ್ ಮಿಲ್ಕಿ ಸೋಪ್ ಅಂತ ಇದೆ. 76% TFM ಇರುವಂತಹ ಮಿಲ್ಕಿ ಟೂತ್ ಜೆಲ್ ವಿತ್ 15 ಆಯುರ್ವೇದ ಇಂಗ್ರೀಡಿಯಂಟ್.
hair care shampoo with conditioner, body lotion with SPF 30, and our face wash with honey, neem, tulsi, aloe vera, and pearl extract ಇರುವಂತ ಫೇಸ್ ವಾಶ್. ಅದೇ ತರ ನಮ್ಮ ಪ್ಯಾಂಟಿ ಲೈನರ್, ಸ್ಯಾನಿಟರಿ ನ್ಯಾಪ್ಕಿನ್ ನೈಟ್ ಯೂಸ್ ಅಂಡ್ ಸ್ಯಾನಿಟರಿ ನ್ಯಾಪ್ಕಿನ್ ಡೇ ಯೂಸ್. ದಿಸ್ ಇಸ್ ಅವರ್ ಡೋರ್ ಓಪನಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಯೂಸ್ ಮಾಡುವಂತ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಇವತ್ತು ಹೆಣ್ಮಕ್ಳು ತುಂಬಾ ಗೈನಿಕ್ ಇಶ್ಯೂಸ್ ನರಳುತ್ತಾ ಇದ್ದಾರೆ. ಬೇಸ್ಡ್ ಆನ್ WHO ಸರ್ವೇನೆ ಎವ್ರಿ 5 to 8 minutes ಅಲ್ಲಿ ಒಂದು ಮಹಿಳೆ ಸಾಯ್ತಾ ಇದ್ದಾರೆ ಡ್ಯೂ ಟು ಸರ್ವಿಕಲ್ ಕ್ಯಾನ್ಸರ್. ನಮ್ಗೆಲ್ಲ ಗೊತ್ತಿದೆ, ನಮ್ಮೆಲ್ಲರೂ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ. ಮಗಳಿರ್ಬೋದು, ತಾಯಿ ಇರ್ಬೋದು, ವೈಫ್ ಇರ್ಬೋದು, ತಂಗಿಯಂದ್ರು ಇರ್ಬೋದು, ಅಕ್ಕಂದ್ರು ಇರ್ಬೋದು. ಇವ್ರನ್ನೆಲ್ಲ ನಾವು ಕ್ಯಾನ್ಸರ್ ಅಂತ ಮಹಾಮಾರಿಯಿಂದ ಕಾಪಾಡಬೇಕು ಅಂದ್ರೆ ಯು ಹಾವ್ ಟು ಥಿಂಕ್ ಅಬೌಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ಎಲ್ಲಿದೆ? ಫೋಗೋವೇ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳ್ಬೋದು. ಪ್ಯೂರ್ ಕಾಟನ್ ಮೆಟೀರಿಯಲ್ ಅಲ್ಲಿ ವಿತ್ ಟೆಕ್ನಾಲಜಿ ಮುಖಾಂತರ ಅವರ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತ ರೀತಿಯಲ್ಲಿ ಒಂದು ಪ್ರಾಡಕ್ಟ್ ತಯಾರಿಸಿದ್ದಾರೆ ನಮ್ಮ ಕಂಪನಿ. ಮೈ ಡಿಯರ್ ಫ್ರೆಂಡ್ಸ್, ಇದನ್ನ ನಿಮ್ಮ ಯಾರು ಇನ್ವೈಟ್ ಮಾಡಿದಾರೋ ಅವ್ರ ಜೊತೆ ಕೂತ್ಕೊಂಡು ಅದರದ್ದು ಒಂದು ಡೆಮಾನ್ಸ್ಟ್ರೇಷನ್ ನೀವು ನೋಡ್ಬೇಕು ವಿಡಿಯೋ ಮುಖಾಂತರ. ಅವ್ರು ಡೈರೆಕ್ಟ್ ಆಗಿ ನೋಡಿದ್ರೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಏನಾದ್ರು ದೂರ ಇರೋರು, ಇಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇಲ್ಲ, ನಿಮ್ಮನ್ನ ಇನ್ವೈಟ್ ಮಾಡಿರೋರು ಎಲ್ಲೋ ಇದಾವ, ನೀವು ವಿಡಿಯೋ ಮುಖಾಂತರ ಕೂಡ ಅದನ್ನ ತಿಳ್ಕೊಬಹುದು. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಪ್ರಾಡಕ್ಟ್. ಇಮ್ಮಿಡಿಯೇಟ್ ಆಗಿ ನೀವು ಡಿಸಿಷನ್ ತಗೋಬೇಕು. ಆ ಪ್ರಾಡಕ್ಟ್ ನೀವು ಏನ್ ಯೂಸ್ ಮಾಡ್ತಾ ಇದೀರೋ ಆ ಪ್ರಾಡಕ್ಟ್ ನ ಚೇಂಜ್ ಮಾಡಿ ಈ ಪ್ರಾಡಕ್ಟ್ ಗೆ ನೀವು ಅಪ್ಗ್ರೇಡ್ ಆಗಬೇಕು. ಬಿಕಾಸ್ ಇದು ಕಾಸ್ಟ್ ವೈಸ್ ಕೂಡ ತುಂಬಾ ಚೀಪ್ ಅಂತ ಹೇಳ್ಬೋದು. ಬಟ್ ನಿಮ್ಮ ಲೈಫ್ ಸೇವ್ ಮಾಡ್ತದೆ. ನಮ್ಮ ಲೈಫಿಗಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ. ನಾವು ರೋಗಗಳಿಂದ ನರಳೋದಕ್ಕಿಂತ ಮುಕ್ತರಾಗಿ ನಾವು ಬದುಕಬೇಕು. ಸೊ ಹಂಗಾಗಿ ಈ ಒಂದು ಪ್ರಾಡಕ್ಟ್ ಎಲ್ಲರೂ ಪ್ರಮೋಟ್ ಮಾಡ್ಲೇಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಸೊ ಇವಾಗ ಒಂದು 17 ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಿದೆ. ಕಂಪನಿ ಇಸ್ ಪ್ಲಾನಿಂಗ್ ಟು ಇಂಟ್ರೊಡ್ಯೂಸ್ ಅನದರ್ 3-4 ಪ್ರಾಡಕ್ಟ್ ಇನ್ನು ಕಮಿಂಗ್ 2-3 ತಿಂಗಳಲ್ಲಿ 3-4 ಪ್ರಾಡಕ್ಟ್ ಆಡ್ ಆಗ್ತದೆ ನಮ್ಮ ಬಾಸ್ಕೆಟ್ಗೆ. ಸೊ ಜಸ್ಟ್ ಇಮ್ಯಾಜಿನ್ ನಮ್ಮ ಬಿಸ್ನೆಸ್ ಯಾವ ತರ ಇಂಪ್ರೂವ್ ಮಾಡಬಹುದು ಅನ್ನೋದು. ಸೊ ಇಲ್ಲಿ ಈ ಬಿಸ್ನೆಸ್ ಯಾವ ತರ ಬಿಸ್ನೆಸ್ ಆಗಿ ತಗೊಂಡು ನಾವು ಸೀರಿಯಸ್ ಆಗಿ ಮಾಡೋಣ ಅನ್ನೋದು ನಿಮ್ಗೆ ಒಂದು ಕ್ರಿಸ್ಪಿಯಾಗಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಾಟ್ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ಏನಿದು ಬಿಸ್ನೆಸ್ ಸ್ಟೈಲ್ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಹೊಸಬ್ರು ಬಂದಿರೋರ್ಗೆ, ಹಳಬರಿಗೆ ಗೊತ್ತಿರ್ತದೆ, ಹೊಸಬ್ರು ಬಂದಿರೋರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಹೇಳ್ತಾ ಇದೀವಿ. ಫ್ರೆಂಡ್ಸ್, ಇಲ್ಲಿ ನಾವು ಹುಟ್ಟಿದಾಗಿಂದ ಇವತ್ತವರೆಗೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ. ಟ್ರೆಡಿಷನಲ್ ಮಾರ್ಕೆಟ್ ನಾವು ಅಂಗಡಿಯಲ್ಲಿ ತಗೊಳ್ತೀವಲ್ಲ, ನಮ್ಗೆ ನೇರವಾಗಿ ಫ್ಯಾಕ್ಟರಿಯಿಂದ ಸಿಗ್ತಾ ಇಲ್ಲ. ಹಲವಾರು ಜನಗಳು, ಮಧ್ಯವರ್ತಿಗಳ ಮುಖಾಂತರ ನಮ್ಮ ಹತ್ರ ಬರುತ್ತೆ. ಫ್ರಮ್ ದ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಇಂದ ಹಿಡಿದು ನಮ್ಮ ಮನೆ ಮುಂದಿರೋ ಅಂಗಡಿವರೆಗೂ ಸಾವಿರಾರು ಜನ ಕೈ ಹತ್ತಿ ಇಳಿದು ಬರುತ್ತೆ ಪ್ರಾಡಕ್ಟ್. ಅವ್ರಿಗೆಲ್ಲ ಅದರಿಂದ ಒಂದು ಪರ್ಸೆಂಟೇಜ್ ಹೋಗುತ್ತೆ. ಈ ಪರ್ಸೆಂಟೇಜ್ ಕಂಪನಿ ಪೇ ಮಾಡಲ್ಲ. ಆ ಪರ್ಸೆಂಟೇಜ್ ಸೇರಿ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ತಾರೆ ಕಂಪನೀಸ್ ಇಲ್ಲ, ಬ್ರಾಂಡ್ಸ್ ಇಲ್ಲ, ಫ್ಯಾಕ್ಟರೀಸ್. ಸೊ ಅಲ್ಲಿ ಏನಾಗುತ್ತೆ, ಕನ್ಸ್ಯೂಮರ್ ಓವರ್ ಪ್ರೈಸ್ ಪೇ ಮಾಡಕ್ಕೆ ಬಾಧಿಸ್ತರಾಗ್ತಾರೆ. ಸೊ ಹಂಗಾಗಿ ನಾವು ತಗೊಳ್ಳೋ ಒಂದು ಪ್ರಾಡಕ್ಟ್ ಹಲವಾರು ಜನ ಕೈ ಹತ್ತಿ ಇಳಿದು ಬಂದಾಗ ನಮ್ಗದು ವ್ಯಾಲ್ಯೂ ಇರೋದಿಲ್ಲ, ಇಲ್ಲ ನಾವು ತುಂಬಾ ಬರ್ಡನ್ ನಮ್ಮ ಮೇಲೆ ಬಂದ್ ಬೀಳ್ತದೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ಫ್ಯಾಕ್ಟರಿಯಿಂದ ಡೈರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟರ್ ಅಂತ ಕನ್ಸ್ಯೂಮರ್ ಬರೋ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಮೀಡಿಯಾ ಇಲ್ಲ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇಲ್ಲ, ಹೋಲ್ಸೇಲರ್ ಇಲ್ಲ, ರಿಟೈಲರ್ ಇಲ್ಲ, ಸ್ಟಾಕ್ ಪಾಯಿಂಟ್ ಇಲ್ಲ, ಯಾವ್ದು ಇಲ್ಲ. ಡೈರೆಕ್ಟ್ ಕಂಪನಿ ಅಂಡ್ ಒನ್ ಡಿಸ್ಟ್ರಿಬ್ಯೂಟರ್ ನಿಮಗೆ ಪ್ರಾಡಕ್ಟ್ ಬಂದ್ಬಿಡ್ತದೆ. ಸೊ ಪ್ರಾಡಕ್ಟ್ ಕ್ವಾಲಿಟಿ ಮುಖಾಂತರ ನೀವು ಅದನ್ನ ರೆಫರ್ ಮಾಡ್ತೀರಾ. ಪ್ರಾಡಕ್ಟ್ ಕ್ವಾಲಿಟಿ ಇಲ್ಲ ಅಂದ್ರೆ ನೀವು ರೆಫರ್ ಮಾಡಲ್ಲ. ಸೊ ಯಾವುದೇ ಕಾರಣಕ್ಕೂ ಕಂಪನಿ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಬಿಕಾಸ್ ದೇರ್ ಇಸ್ ನೋ ಕ್ವಾಲಿಟಿ ಮೀನ್ಸ್ ಡಿಸ್ಟ್ರಿಬ್ಯೂಟರ್ ಆದ್ರೆ ಪ್ರಮೋಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ನಿಮ್ಗೆ ದಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂದ್ರೆ ಯು ಹ್ಯಾವ್ ಟು ಪರ್ಚೇಸ್ ಫ್ರಮ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಸೊ ಆ ತರ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ದಿ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು, ಫೋಗೋವೇ ಇಂಟರ್ನ್ಯಾಷನಲ್. ಇಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ ವೈ ಫೋಗೋವೇ. ಸಾವಿರಾರು ಕಂಪನೀಸ್ ಇದೆ ಇಂಡಿಯಾದಲ್ಲಿ ಈ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು. ಸೊ ಅದರಲ್ಲಿ ಒಂದು ಕಂಪನಿ ಫೋಗೋವೇ ಇಂಟರ್ನ್ಯಾಷನಲ್, ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಇಂಡಿಯಾ ಇವತ್ತಿನ ಡೇಟ್ ಅಲ್ಲಿ ನೋಡಿದ್ರೆ ದಟ್ ಈಸ್ ಫೋಗೋವೇ ಇಂಟರ್ನ್ಯಾಷನಲ್ ಅಂತ ಹೇಳ್ಬೋದು. ಇಲ್ಲಿ 9 ಟೈಪ್ ಆಫ್ ಇನ್ಕಮ್ಸ್ ನಮಗೆ ಕೊಡುತ್ತದೆ ಮೈ ಡಿಯರ್ ಫ್ರೆಂಡ್ಸ್. ಅದರಲ್ಲಿ 3 ಇನ್ಕಮ್ಸ್, ಇನ್ಸ್ಟೆಂಟ್ ಇನ್ಕಮ್, ಪ್ರತ್ಯಕ್ಷವಾಗಿ ಸಿಕ್ಕ ಇನ್ಕಮ್ ಅಂತ ಹೇಳ್ಬೋದು. ದಟ್ ಈಸ್ ಟೀಮ್ ಸೇಲ್ಸ್ ಬೋನಸ್ 10% ಇಂದ 20% ವರೆಗೂ ಬರುತ್ತೆ. ಡೆವಲಪ್ಮೆಂಟ್ ಬೋನಸ್ 8% ಇಂದ 13% ವರೆಗೂ ಬರುತ್ತೆ. ಎಲೈಟ್ ಬೋನಸ್ 6,40,000 ನಮಗೆ ಕೊಡ್ತಾರೆ. ಕ್ವಾರ್ಟರ್ಲಿ ಇನ್ಕಮ್ ಅಂತ ಡೈಮಂಡ್ ಡಿವಿಡೆಂಡ್ ಬೋನಸ್ 1%. ಕಂಟ್ರಿ ಟರ್ನ್ ಓವರ್ ಎವ್ರಿ ಕ್ವಾರ್ಟರ್ಲಿ 3 ತಿಂಗಳಿಗೊಮ್ಮೆ ಕೊಡ್ತಾರೆ. ಇಯರ್ಲಿ ಇನ್ಕಮ್ ಕೂಡ ಇದೆ. ಟೂರಿಸಂ ಅವಾರ್ಡ್, ಕಾರ್ ಅವಾರ್ಡ್, ಯಾಚ್ ಅವಾರ್ಡ್, ವಿಲ್ಲಾ ಅವಾರ್ಡ್ ಅಂದ್ಬಿಟ್ಟು ಪ್ಲಸ್ ಗ್ಲೋಬಲ್ ಡಿವಿಡೆಂಡ್ 0.5% ಕೂಡ ಇಯರ್ಲಿ ಕೊಡ್ತಾರೆ. ಸೊ ಅದಕ್ಕೆಲ್ಲ ಮೇಲೆ ರಿಪೀಟ್ ಸೇಲ್ಸ್ ಅಲ್ಲಿ ನಮಗೆ 140% ಪ್ರಾಫಿಟ್ ಇದೆ. ಅದೆಲ್ಲನೂ ಡೀಟೇಲ್ ಆಗಿ ನೋಡೋಣ ಯಾವ ತರ ಅಂತ. ಸೊ ಇಲ್ಲಿ ಹೌ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್. ಅದಕ್ಕಿಂತ ಮುಂಚೆ
ನಮ್ಮ FMCG ಪ್ರಾಡಕ್ಟ್ ಒಂದು ಲಿಸ್ಟ್ ಕೊಟ್ಟಿದೀವಿ ಇಲ್ಲಿ. ಆ ಲಿಸ್ಟ್ ನೀವು ನೋಡೋಣ. ಫಾರ್ ಎಕ್ಸಾಂಪಲ್ ಸ್ಯಾನಿಟರಿ ನಾಪ್ಕಿನ್, ಡೇ ಯೂಸ್, ನೈಟ್ ಯೂಸ್, ಪ್ಯಾಂಟಿ ಲೈನರ್, ಮಿಲ್ಕಿ ಸೋಪ್, ಶಾಂಪೂ ವಿತ್ ಕಂಡೀಷನರ್, ಟೂತ್ ಜೆಲ್, ಬಾಡಿ ಲೋಷನ್ ಅಂಡ್ ಫೇಸ್ ವಾಶ್. ಇಷ್ಟು ಪ್ರೈಸ್ ಕೊಟ್ಟಿದ್ದಾರೆ ಬ್ಲೂ ಮಾರ್ಕ್ ಅಲ್ಲಿ, DP ಪ್ರೈಸ್. ನೀವು KYC ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ DP ಪ್ರೈಸ್ ಅಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಆ ಒಂದು DP ಅಂದ್ರೆ 80 rupees ಇರುತ್ತೆ. ಆ ರೆಡ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿದರೆ PV. ಆ PV ಮುಖಾಂತರ ನಮ್ಮ ಬೋನಸ್ ಕ್ಯಾಲ್ಕುಲೇಟ್ ಆಗುತ್ತೆ. ನಮ್ಮ ಬೋನಸ್ PV ಮುಖಾಂತರ ಕ್ಯಾಲ್ಕುಲೇಟ್ ಆಗುತ್ತೆ. ನಮ್ಮ ರ್ಯಾಂಕು ಮತ್ತೆಲ್ಲ ಅಚೀವ್ಮೆಂಟ್ಸ್ ನಮ್ಮ DP ಮುಖಾಂತರ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಯಾವ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೌ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್. ಇಲ್ಲಿ 5 ಪ್ಯಾಕೇಜ್ ಇದೆ ಮಾಡಿ ಫ್ರೆಂಡ್ಸ್. ಈ 5 ಪ್ಯಾಕೇಜ್ ಅಲ್ಲಿ ಯಾವುದೇ ಒಂದು ಪ್ಯಾಕೇಜ್ ಪರ್ಚೇಸ್ ಮಾಡಿ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಪ್ಯಾಕೇಜ್ ಪರ್ಚೇಸ್ ಮಾಡ್ಲಿಕ್ಕೆ ನೀವು ಫಸ್ಟ್ ಮಾಡ್ಬೇಕಾದ್ರೆ ನಿಮ್ಮ KYC ಈ ಕಂಪನಿ ರಿಜಿಸ್ಟರ್ ಮಾಡಬೇಕು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಬಹುದು. ರಿಜಿಸ್ಟರ್ ಮಾಡಿದಾದ್ರೆ ನೀವು FDS, ಫೋಹೋವೆ ಡೈರೆಕ್ಟ್ ಸೆಲ್ಲರ್ ಅಂತ ಕರಿತೀವಿ. ಯು ಆರ್ ಎ ಬಿಸ್ನೆಸ್ ಪಾರ್ಟ್ನರ್ ಫಾರ್ ದಿಸ್ ಇಂಟರ್ನ್ಯಾಷನಲ್ ಕಂಪನಿ. ಈ ಇಂಟರ್ನ್ಯಾಷನಲ್ ಕಂಪನಿ ಒಂದು ಚಾನಲ್ ಪಾರ್ಟ್ನರ್ ಆಗಿ ನೀವು ಆಟೋಮೆಟಿಕ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಲ್ಲಿಂದ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು MRP ಕೂಡ ಅವಶ್ಯಕತೆ ಇಲ್ಲ. DP ಪ್ರೈಸ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. MRP ಮತ್ತೆ DP ಗೆ ಆಲ್ಮೋಸ್ಟ್ 20% ಡಿಫರೆನ್ಸ್ ಇದೆ. ಆ 20% ನೀವು ಎಂಜಾಯ್ ಮಾಡಬಹುದು ಜಸ್ಟ್ ರಿಜಿಸ್ಟರಿಂಗ್ ಬೈ ದ KYC. ಸೊ ಆತರ DP ಪ್ರೈಸ್ ಅಲ್ಲಿ ನೀವು ಒಂದು 6,400 ರೂಪಾಯಿ ವರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾದ್ರೆ ಯು ವಿಲ್ ಬಿಕಮ್ ಅ ಬ್ರೌನ್ಸ್ ಕಾರ್ಡ್ ಮೆಂಬರ್. 20,000 ವರ್ತ್ ಪರ್ಚೇಸ್ ಮಾಡಿದ್ರೆ ನೀವು ಸಿಲ್ವರ್ ಕಾರ್ಡ್ ಮೆಂಬರ್ ಆಗ್ತೀರಾ. 40,000 ವರ್ತ್ ಪರ್ಚೇಸ್ ಮಾಡಿದ್ರೆ ನೀವು ಗೋಲ್ಡ್ ಕಾರ್ಡ್ ಮೆಂಬರ್ ಆಗ್ತೀರಾ. 80,000 ವರ್ತ್ ಪರ್ಚೇಸ್ ಮಾಡಿದ್ರೆ ಪ್ಲಾಟಿನಂ ಕಾರ್ಡ್ ಮೆಂಬರ್ ಆಗ್ತೀರಾ. 3,20,000 ವರ್ತ್ ಪರ್ಚೇಸ್ ಮಾಡಿದ್ರೆ ನೀವು ಟೈಟಾನಿಯಂ ಕಾರ್ಡ್ ಮೆಂಬರ್ ಕೂಡ ಆಗ್ತೀರಾ. ಸೇಮ್ ಟೈಮ್ ಇಲ್ಲಿ ಗೋಲ್ಡ್ ಕಾರ್ಡ್ ಪರ್ಚೇಸ್ ಮಾಡಿ ಇಬ್ರು ಗೋಲ್ಡ್ ಕಾರ್ಡ್ ನ ರೆಫರ್ ಮಾಡಿದ್ರೆ ಕೂಡ ನೀವು ಪ್ಲಾಟಿನಂ ಕಾರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಆಫರ್ ಕೂಡ ಕಂಪನಿ ನಮಗೆ ಕೊಟ್ಟಿದ್ದಾರೆ, ಅವಕಾಶ ಕೂಡ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಟೈಟಾನಿಯಂ ಕಾರ್ಡ್ ಆಗಬೇಕು, 3,20,000 ಪರ್ಚೇಸ್ ಮಾಡಬೇಕು, ಯಾಕೆ ನಾನು ಪ್ಲಾಟಿನಂ ಕಾರ್ಡ್ ಆಗಬೇಕು 80,000 ಅದು ಪರ್ಚೇಸ್ ಮಾಡಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಇಷ್ಟ, ನೀವು ಯಾವುದೇ ಕಾರ್ಡ್ ಪರ್ಚೇಸ್ ಮಾಡಿನೋ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಯಾವುದೇ ಕಾರ್ಡು ಒನ್ ಶಾಟ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ವಲ್ಪ ಕೂಡ ನೀವು ತಗೊಂಡು ಅಕ್ಯುಮುಲೇಷನ್ ಅಲ್ಲಿ ಕೂಡ ನೀವು ಈ ಕಾರ್ಡ್ಗಳನ್ನ ಅಚೀವ್ ಮಾಡಬಹುದು. ಬಟ್ ನೀವು ಇಫ್ ಯು ಆರ್ ಬಿಸ್ನೆಸ್ ಮ್ಯಾನ್ ಯು ಹ್ಯಾವ್ ಟು ಚೂಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀವಿ. ಸೊ ಸಪೋಸ್ ನೀವು ಬ್ರೌನ್ಸ್ ಕಾರ್ಡ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಬೇಸಿಕ್ ಎಂಟ್ರಿಯಿಂದ ನಾನು ಹೇಳ್ತೀನಿ. ಸಪೋಸ್ ನೀವು ಬ್ರೌನ್ಸ್ ಕಾರ್ಡ್ ಇಂದ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ಕಾನ್ಸೆಪ್ಟ್ ಇಷ್ಟ ಆಯ್ತು, ಪ್ರಾಡಕ್ಟ್ ಇಷ್ಟ ಆಯ್ತು, ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಇದೆ. ಸೊ ನೀವೇನ್ ಮಾಡಬೇಕು, ಒಂದು 6,400 ರೂಪಾಯಿ ವರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು. ನೀವು ಏನು ಬ್ರೌನ್ಸ್ ಕಾರ್ಡ್ ಆದ್ರೆ, ಬ್ರೌನ್ಸ್ ಕಾರ್ಡ್ ಆದ್ಮೇಲೆ ಮತ್ತೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನಿಮ್ಮ ಸರ್ಕಲ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ನೀವು ಈ ವಿಚಾರನ ತಿಳಿಸ್ತೀರಾ. ಒಂದು 4 ಜನಕ್ಕೆ ನೀವು ಈ ಸಿಸ್ಟಮ್ ತಿಳಿಸ್ಬೇಕು. ಒಂದು 4 ಮೆಂಬರ್ಸ್ಗೆ ನೀವು ರೆಫರ್ ಮಾಡಬೇಕು. ಈಚ್ ಒನ್ ಬ್ರಿಂಗ್ ಫೋರ್, ಈಚ್ ಒನ್ ಟೀಚ್ ಫೋರ್ ಅನ್ನ ಫಾರ್ಮುಲಾ ನಾವು ಯೂಸ್ ಮಾಡಬೇಕು. ಒಂದು 4 ಜನಕ್ಕೆ ಈ ವಿಷಯ ನೀವು ತಿಳಿಸಿದಾದ್ರೆ ಲೈಫ್ ಅಲ್ಲಿ ನಿಮ್ ಕೆಲಸ ಮುಗಿತು. ಅವರು 6,400 ಪರ್ಚೇಸ್ ಮಾಡಿದಾಗ ನಿಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಅಥವಾ ಟೀಮ್ ಸೇಲ್ಸ್ ಬೋನಸ್ ಅನ್ನೋದು ಒಂದು ಪರ್ ಪರ್ಸನ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 320 ರೂಪಾಯಿ ಈಚ್ ನಿಮ್ಗೆ ಸಿಗುತ್ತೆ. ಸೊ 4 ಜನದಿಂದ ಒಂದು 1,280 ರೂಪೀಸ್ ನಿಮಗೆ ಇನ್ಕಮ್ ಕ್ರಿಯೇಟ್ ಆಗುತ್ತೆ ಮೈ ಫ್ರೆಂಡ್ಸ್. ಸೊ ಇದು ನಾನು ಹೇಳ್ತಾ ಇರೋದು ಬೇಸಿಕ್ ಕಾರ್ಡ್. 6,400 ರೂಪಾಯಿ ಕಾರ್ಡ್ ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 10% ಡೈರೆಕ್ಟ್ ರೆಫರಲ್ ಇನ್ಕಮ್ ಇರುತ್ತದೆ. ಈ ಡೈರೆಕ್ಟ್ ರೆಫರಲ್ ಇನ್ಕಮ್ ನಿಮಗೆ ಲೈಫ್ ಟೈಮ್ ಕೊಡ್ತಾರೆ ಕಂಪನಿ. ನೀವು 4 ಜನ ರೆಫರ್ ಮಾಡಿದೀರಾ, 4 ನಿಮ್ಗೆ 40 ಜನ ಇರ್ಬೋದು, 100 ಜನ ಇರ್ಬೋದು, ಅನ್ಲಿಮಿಟೆಡ್ ರೆಫರ್ ನೀವು ಮಾಡಬಹುದು. ಬಟ್ ನಿಮ್ಮ ಬಿಸ್ನೆಸ್ ಸ್ಮೂತ್ ಆಗಿ ಫಾಸ್ಟ್ ಆಗಿ ಒಂದು ಇನ್ಕಮ್ ನೀವು ಜನರೇಟ್ ಮಾಡಕ್ಕೆ ಮಿನಿಮಮ್ ಒಂದು 4 ಜನ ನೀವು ಈ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದಾದ್ರೆ, ಯಾರಿಗೆ ಮನೇಲಿ ಹೆಣ್ಮಕ್ಳಿಲ್ಲ, ಯಾರಿಗೂ ಸ್ಯಾನಿಟರಿ ನಾಪ್ಕಿನ್ ಬೇಡ ಅಂತ ಹೇಳ್ತಾರೆ, ಸೊ ಅಂತವ್ರ 4 ಜನ ನೀವು ಚೂಸ್ ಮಾಡಿದಾದ್ರೆ ನಿಮ್ಮ ಫಾಸ್ಟೆಸ್ಟ್ ಇನ್ಕಮ್ ನೀವು ಏನ್ ಮಾಡಬಹುದು. ಸೊ ಪ್ರತಿಯೊಬ್ಬರು ನೀವು ಒಂದು 40 ಜನ ಇಂಟ್ರೊಡ್ಯೂಸ್ ಮಾಡಿದೀರಾ, ಓರ್ 100 ಮೆಂಬರ್ಸ್ ಇಂಟ್ರೊಡ್ಯೂಸ್ ಮಾಡಿ, ಇಲ್ಲ 4 ಜನ ನೀವು ರೆಫರ್ ಮಾಡಿದೀರಾ, ಪ್ರತಿ ತಿಂಗಳು ಅವ್ರ ಮನೆಯಲ್ಲಿ ಟ್ಯೂಬ್ಜೆಲ್ ಖಾಲಿ ಆದ್ರೆ ಅವ್ರು ಮತ್ತೆ ತಗೊಳ್ತಾರೆ, ಸೋಪ್ ಖಾಲಿ ಆದ್ರೆ ಮತ್ತೆ ತಗೊಳ್ತಾರೆ, ಸ್ಯಾನಿಟರಿ ನಾಪ್ಕಿನ್ ಖಾಲಿ ಆದ್ರೂ ಮತ್ತೆ ತಗೊಳ್ತಾರೆ. ತಗೊಳ್ಳುವಾಗೆಲ್ಲ ಪ್ರತಿ ಸೇರಿ ಅವರು ರಿಪೀಟ್ ಪರ್ಚೇಸ್ ತಗೊಳ್ಳುವಾಗೆಲ್ಲಾನು ಈ 10% ಏನಿದೆಲ್ಲ ಅದು ನಿಮ್ಗೆ ಬರ್ತಾ ಇರ್ತದೆ. ಸೊ ನೀವೇ ಗೊತ್ತಿಲ್ಲದೆ ನಿಮ್ಗೊಂದು ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ಅವ್ರು ಇಂಡಿಯಾದಲ್ಲಿ ಎಲ್ಲೇ ಇರಲಿ, ವರ್ಲ್ಡ್ ಅಲ್ಲಿ ಎಲ್ಲೇ ಇರಲಿ, ಅವ್ರ ಐಡಿಯಿಂದ ಅವ್ರು ಪರ್ಚೇಸ್ ಮಾಡುವಾಗ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಲೈಫ್ ಟೈಮ್ ಟೀಮ್ ಸೇಲ್ಸ್ ಬೋನಸ್ ಅಥವಾ ರೆಫರಲ್ ಇನ್ಕಮ್ ಕೊಡುವಂತ ಒಂದು ಸಿಸ್ಟಮ್. ಇನ್ಕಮ್ ನಂಬರ್ 2 ಡೆವಲಪ್ಮೆಂಟ್ ಬೋನಸ್ ಅಥವಾ ಬೈನರಿ ಮ್ಯಾಚಿಂಗ್ ಬೋನಸ್ ಅಂತೆಲ್ಲ ನಾವು ಕರಿತೀವಿ. ಮ್ಯಾಚಿಂಗ್ PV ಮೇಲೆ ಕೊಡುವಂತ ಇನ್ಕಮ್. ಇದು ಬ್ರೌನ್ಸ್ ಕಾರ್ಡ್ ಅವರಿಗೆ 8% ಕೊಡ್ತಾರೆ ಮೈ ಫ್ರೆಂಡ್ಸ್. ನಾನು ಬ್ರೌನ್ಸ್ ಕಾರ್ಡ್ ಮಾತ್ರ ಹೇಳ್ತಾ ಇದೀನಿ, ಚಿಕ್ಕ ಕಾರ್ಡ್ದು. ಬ್ರೌನ್ಸ್ ಕಾರ್ಡ್ ಅವರಿಗೆ 8% ಮಾತ್ರ ಕೊಡ್ತಾರೆ. ನಿಮಗೆ ABCD ಆಗ್ಲೇ ನಾವು ಸ್ಪಾನ್ಸರ್ ಮಾಡಿರೋ 4 ಫ್ರೆಂಡ್ಸ್ ನ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ನ, ನಿಮ್ಮ ಅಸೋಸಿಯೇಟ್ಸ್ ನ ನೀವು ಲೆಫ್ಟ್ ಅಲ್ಲಿ ಇಬ್ಬರನ್ನ, ರೈಟ್ ಅಲ್ಲಿ ಇಬ್ಬರನ್ನ ಪ್ಲೇಸ್ ಮಾಡಬೇಕು. ಅಂದ್ರೆ A ಮತ್ತು C,
ಬಿ ಮತ್ತೆ ಡಿ ಆ ತರ ನೀವು ಪ್ಲೇಸ್ ಮಾಡಿದಾದ್ರೆ ಅಲ್ಲಿ ಲೆಫ್ಟ್ ಮತ್ತೆ ರೈಟ್ ಕನ್ಸಿಡರ್ ಮಾಡಿ ನಿಮಗೆ ಮ್ಯಾಚಿಂಗ್ ಬೋನಸ್ 8% ಕೊಡ್ತಾರೆ. ಅದು 4 ಐಡಿಯಿಂದ ಸೇರಿ 512 ರೂಪಾಯಿ ಇರುತ್ತದೆ. ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದೀವಿ. ಇದು ಜಾಸ್ತಿನೂ ಆಗ್ಬೋದು, ಮಿನಿಮಮ್ ತಗೊಂಡಿದೀವಿ, ಇದರಿಂದ ಜಾಸ್ತಿನೇ ಆಗುತ್ತೆ. ಬೇಸ್ಡ್ ಆನ್ ದ ಪ್ರಾಡಕ್ಟ್ ಅವ್ರು ಏನ್ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಜಾಸ್ತಿ ಕೂಡ ಆಗ್ಬೋದು. ಸೊ ಈ ಬ್ರೌನ್ಸ್ ಕಾರ್ಡ್ ಮೆಂಬರ್ಸ್ಗೆ 8% ವೀಕ್ಲಿ ಬೈನರಿ ಬೋನಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ವೀಕ್ಲಿ 40,000 ಮ್ಯಾಕ್ಸಿಮಮ್ ಎರ್ನ್ ಮಾಡಬಹುದು. ಬ್ರೌನ್ಸ್ಗೆ ಒಂದು ಕ್ಯಾಪಿಂಗ್ ಕೊಟ್ಟಿದ್ದಾರೆ, ಎವ್ರಿ ವೀಕ್ 40,000. 6,400 ರೂಪಾಯಿ ಇನ್ವೆಸ್ಟ್ ಮಾಡಿ ವಾರಕ್ಕೊಂದು 40,000 ಎರ್ನ್ ಮಾಡುವಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಸಿಗ್ತೀವಿ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಅದು ತಿಳ್ಸ್ಕೊಡೋ ರೀತಿಯಲ್ಲಿ ತಿಳ್ಸ್ಕೊಟ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ನೀವು ಬ್ರೌನ್ಸ್ ಕಾರ್ಡ್ ನೇ ಡೂಪ್ಲಿಕೇಟ್ ಮಾಡ್ತಾ ಇದೀರಾ. 6,400 ಬಂದೆ 6,400 ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫಸ್ಟ್ ಲೆವೆಲ್ ಇನ್ಕಮ್ ಫಸ್ಟ್ ಮಂತ್ ಆರ್ ವೀಕ್ ಅಲ್ಲಿ ನೀವು 4 ಜನನ ನೀವು ಜಾಯಿನ್ ಮಾಡಿಸಿದಾದ್ರೆ, ಅವ್ರಿಗೆ ಅರ್ಥ ಮಾಡಿಸಿದಾದ್ರೆ ನಿಮ್ಗೆ ರೆಫರಲ್ ಬೋನಸ್, ಟೀಮ್ ಸೇಲ್ಸ್ ಬೋನಸ್ 10% ಸಿಗುತ್ತೆ. ಅದು 1,280 ರೂಪೀಸ್ ಇರುತ್ತೆ. ಡೆವಲಪ್ಮೆಂಟ್ ಬೋನಸ್ 8% ಸಿಗುತ್ತೆ. ಅದೊಂದು 512 ರೂಪಾಯಿ ಇರ್ತದೆ. ಟೋಟಲ್ ನಿಮ್ಮ ಇನ್ಕಮ್ ಒಂದು 1,792 ರೂಪೀಸ್ ಇರ್ತದೆ ಫಸ್ಟ್ ಮಂತ್ or ಫಸ್ಟ್ ವೀಕ್. ಸೊ ಇದನ್ನೇ ನಾವು ಒಂದು ಡೂಪ್ಲಿಕೇಶನ್ ಮೆಥಡ್ ಅಲ್ಲಿ ತಗೊಂಡೋಗೋಣ. ಸೊ 4 ಜನಕ್ಕೆ ನಾನು ಹೇಳಿದಾಯ್ತು. ನನ್ನ ಕೆಲಸ ಇವಾಗ ಆ 4 ಜನಕ್ಕೆ ಟೀಚ್ ಮಾಡೋದು. ಈಚ್ ಒನ್ ಬ್ರಿಂಗ್ 4 ಆಯ್ತು. ಈಗ ಈಚ್ ಒನ್ ಟೀಚ್ 4. ಅವ್ರನ್ನ ಕರ್ಕೊಂಡ್ ಬಂದಿದ್ದಾಯ್ತು, ಅವ್ರನ್ನ ಇವಾಗ ಟೀಚ್ ಮಾಡ್ಬೇಕು. ಅವ್ರನ್ನ ಟೀಚ್ ಮಾಡಿ ನೆಕ್ಸ್ಟ್ ಮಂತ್ ಅವ್ರು 4 ಜನನ ರೆಫರ್ ಮಾಡಿದಾದ್ರೆ 16 ಜನ ನಿಮ್ ಟೀಮ್ ಜಾಯ್ನ್ ಆಗ್ತಾರೆ. ನಿಮ್ಗೆ ಏನ್ ಸಿಕ್ಕಿದಲ್ಲ 1,280 ಪ್ಲಸ್ 512 1,792 ರೂಪೀಸ್, ಅದು ಅವ್ರಿಗೆ ಸಿಗತ್ತೆ. ನಮಗ್ ಸಿಗತ್ತೆ 2,048 ರೂಪಾಯಿ. ಫ್ರೆಂಡ್ಸ್, ಈ ಕ್ಯಾಲ್ಕುಲೇಷನ್, ಈ ಕಾಂಪೌಂಡಿಂಗ್, ಪವರ್ ಆಫ್ ಕಾಂಪೌಂಡಿಂಗ್ ನೀವು ಜಸ್ಟ್ ಈ ಸ್ಲೈಡ್ ಗಮನ ಕೊಡಿ. 3ನೇ ತಿಂಗಳು ನಾವು 16 ಪ್ಲಸ್ 4 20 ಪ್ಲಸ್ ನೀವು 21 ಜನ ನಿಮ್ ಟೀಮಲ್ಲಿ ಇರ್ತೀವಿ. ಈ 21 ಜನ ಸೇರಿ ಆ 16 ಜನಕ್ಕೆ ಈ ಡೂಪ್ಲಿಕೇಶನ್ ಕಳ್ಸಿಕೊಟ್ಟಿದಾದ್ರೆ, ಅವರು ಅದೇ ತರ ಡೂಪ್ಲಿಕೇಟ್ ಮಾಡಿದಾದ್ರೆ 64 ಜನ ಜಾಯ್ನ್ ಆಗ್ತಾರೆ 3ನೇ ತಿಂಗಳಲ್ಲಿ. ನಿಮ್ಮ ಇನ್ಕಮ್ 8,192 ರೂಪೀಸ್ ಆಗುತ್ತೆ. 4th ಮಂತ್ ನಿಮ್ಮ ಇನ್ಕಮ್ 32,768. 5th ಮಂತ್ ನಿಮ್ಮ ಇನ್ಕಮ್ 1,024 ಮೆಂಬರ್ಸ್ ಜಾಯ್ನ್ ಆಗ್ತಾರೆ, 1,31,072 ರೂಪಾಯಿ. 6ನೇ ತಿಂಗಳು ನಿಮ್ಮ ಇನ್ಕಮ್, ನಿಮ್ಮ ಟೀಮ್ ಅಲ್ಲಿ 4,096 ಮೆಂಬರ್ಸ್ ಹೊಸದಾಗಿ ಜಾಯ್ನ್ ಆಗ್ತಾರೆ. ನಿಮ್ಮ ಇನ್ಕಮ್ 5,24,288 ರೂಪೀಸ್. ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಅ ನಂಬರ್ ಗೇಮ್ ವಿತ್ ಜಸ್ಟ್ 6,400 ರೂಪೀಸ್. ದಿಸ್ ಇಸ್ ಅ ಪವರ್ ಆಫ್ ಕಾಂಪೌಂಡಿಂಗ್, ದಿಸ್ ಇಸ್ ಅ ಪವರ್ ಆಫ್ ಡುಪ್ಲಿಕೇಶನ್ ಅಂಡ್ ಮಲ್ಟಿಪ್ಲಿಕೇಶನ್ ಪವರ್ ಯಾರು ಗೊತ್ತಿದೆ ಅವ್ರು ಮಾತ್ರ ಇದು ಅರ್ಥ ಆಗುತ್ತೆ. ದ 8 ವಂಡರ್ ಆಫ್ ವರ್ಲ್ಡ್ ಅಂತ ಹೇಳ್ಬೋದು. ಇದು 100% ವರ್ಕೌಟ್ ಆದ್ರೆ ನಿಮ್ಮ 6th ಮಂತ್ ಇನ್ಕಮ್ 7 lakhs ರೂಪೀಸ್. ಓಕೆ, 100% ವರ್ಕೌಟ್ ಆಗಿಲ್ಲ ಸರ್, 50% ವರ್ಕೌಟ್ ಆದ್ರೆ ಯುವರ್ ಇನ್ಕಮ್ ವಿಲ್ ಬಿ 3,50,000. 25% ಲೀಸ್ಟ್ 25% ವರ್ಕೌಟ್ ಆದ್ರೂ ಕೂಡ 1,75,000 6 ಮಂತ್ಸ್ ಅಲ್ಲಿ ನೀವು ಎರ್ನ್ ಮಾಡಬಹುದು. ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್. ಇದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಬೇಡ, ಯಾವುದೇ ರೀತಿ ಕ್ಯಾಸ್ಟ್, ಜೆಂಡರ್, ಲ್ಯಾಂಗ್ವೇಜ್ ಯಾವುದು ನಿಮ್ಗೆ ಬ್ಯಾರಿಯರ್ ಆಗಲ್ಲ. ನೀವು 18 ಇಯರ್ಸ್ ಸಿಟಿಸನ್, ಇಂಡಿಯನ್ ಸಿಟಿಸನ್ 18 ಇಯರ್ಸ್ ನಿಮ್ಗೆ ಆಗಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇವತ್ತು ಸ್ಟಾರ್ಟ್ ಮಾಡಿ ಜೂನ್ ಮಂತ್ ಅಷ್ಟೊತ್ತಿಗೆ 6th ಮಂತ್ ಅಷ್ಟೊತ್ತಿಗೆ ಒಂದು 7 lakhs ರೂಪೀಸ್ ಎರ್ನ್ ಮಾಡುವಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನಿಮ್ ಮುಂದೆ ನಾನು ಇಟ್ಟಿದ್ದೀವಿ. ದಟ್ ಈಸ್ ಆಲ್ಸೋ ಬ್ಯೂಟಿಫುಲ್ ಲವ್ಲಿ ಪ್ರಾಡಕ್ಟ್ಸ್. ಅಂದ್ರೆ ಬಹಳ ಎಥಿಕಲ್ ಆಗಿ ಪ್ರಮೋಟ್ ಮಾಡುವಂತ ಪ್ರಾಡಕ್ಟ್. ಈ ಬಾಸ್ಕೆಟ್ ಅಲ್ಲಿ ಕಾಣುವಂತ ಪ್ರಾಡಕ್ಟ್ ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಾ ಇರೋದೆ ಬೇರೆ ಬ್ರಾಂಡ್ ಅಲ್ವಾ. ಸೊ ಎಲ್ಲರೂ ಅಲ್ಲಿ ಉಜ್ತಾರೆ, ಸ್ನಾನ ಮಾಡ್ತಾರೆ, ಶಾಂಪೂ ಯೂಸ್ ಮಾಡ್ತಾರೆ, ಫೇಸ್ ವಾಶ್ ಯೂಸ್ ಮಾಡ್ತಾರೆ, ಬಾಡಿ ಲೋಷನ್ ಯೂಸ್ ಮಾಡ್ತಾರೆ, ಸ್ಯಾನಿಟರಿ ನ್ಯಾಪ್ಕಿನ್ ಆಲ್ರೆಡಿ ಯೂಸ್ ಮಾಡ್ತಾ ಇದಾರೆ. ಅವ್ರಿಗೆ ನಾವು ಏನ್ ಹೇಳ್ಬೇಕು, ಜಸ್ಟ್ ಚೇಂಜ್ ಯುವರ್ ಬ್ರಾಂಡ್ ಅಂಡ್ ಚೇಂಜ್ ಯುವರ್ ಶಾಪ್. ಇದೊಂದು ಮಾಡಿದಾದ್ರೆ ನಿಮ್ಮ ಬಿಸ್ನೆಸ್, ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ ಇಲ್ಲಿ. ಸೊ ಅದನ್ನ ನೀವು ಎಂಜಾಯ್ ಮಾಡಬಹುದು ಮಾಡಿ ಫ್ರೆಂಡ್ಸ್. ಇಲ್ಲಿ ಕಾರ್ಡ್ ಡಿಫರೆನ್ಸ್ ನಾನು ಸ್ವಲ್ಪ ಹೇಳಕ್ ಇಷ್ಟಪಡ್ತೀವಿ. ನಾವು ಇವಾಗ ಮಾತಾಡಿದ್ದು ಬ್ರೌನ್ಸ್ ಕಾರ್ಡ್ ಬಗ್ಗೆ. ಬ್ರೌನ್ಸ್ ಕಾರ್ಡ್ ಕಾಸ್ಟ್ ಬಂದು 6,400 ವರ್ತ್ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು. ಸೊ ನೀವು ಬ್ರೌನ್ಸ್ ಕಾರ್ಡ್ ಹೋಲ್ಡರ್ ಆಗ್ತೀರಾ. ಅಲ್ಲಿ ನಿಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ 10%, ಮ್ಯಾಚಿಂಗ್ ಬೋನಸ್ 8%, ವೀಕ್ಲಿ ಕ್ಯಾಪಿಂಗ್ 40,000 ಇಷ್ಟು ಫೆಸಿಲಿಟಿ ಅವೈಲೇಬಲ್ ಆಗಿರ್ತದೆ. ನೀವು ಅದೇ ಸಿಲ್ವರ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡ್ಕೊಂಡ್ರೆ 13% ನಿಮಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಬರುತ್ತೆ, 10% ಮ್ಯಾಚಿಂಗ್ ಇನ್ಕಮ್ ಬರುತ್ತೆ, 1,36,000 ನಿಮಗೆ ವೀಕ್ಲಿ ಕ್ಯಾಪಿಂಗ್ ಕೊಡ್ತಾರೆ. ನೀವೇನಾದ್ರು ಗೋಲ್ಡ್ ಕಾರ್ಡ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ 40,000 ವರ್ತ್ ಪರ್ಚೇಸ್ ಮಾಡಿದಾದ್ರೆ ನಿಮ್ಗೆ 16% ಡೈರೆಕ್ಟ್ ರೆಫರಲ್ ಇನ್ಕಮ್, 11% ಮ್ಯಾಚಿಂಗ್ ಇನ್ಕಮ್,
ವಾರಕ್ಕೆ 2,56,000 ಕ್ಯಾಪಿಂಗ್ ಕೊಡ್ತಾರೆ ಮೈ ಫ್ರೆಂಡ್ಸ್. ಅದೇ ನೀವು ಪ್ಲಾಟಿನಂ ಕಾರ್ಡ್ ಆದ್ರೆ ನಿಮಗೆ 20% ರೆಫರಲ್ ಇನ್ಕಮ್, ಬ್ರೌನ್ಸ್ ಅಲ್ಲಿ ಎಷ್ಟಿದೆ ನೇರ ಡಬಲ್ 12% ಮ್ಯಾಚಿಂಗ್ ಇನ್ಕಮ್, 4,40,000 ವೀಕ್ಲಿ ಕ್ಯಾಪಿಂಗ್ ಕೊಡ್ತಾರೆ. ಬಟ್ ನೀವು ಟೈಟಾನಿಯಂ ಕಾರ್ಡ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ 3,20,000 ವರ್ತ್ ನೀವು ಪರ್ಚೇಸ್ ಮಾಡ್ಕೊಂಡು 3 lakh ಟೈಟಾನಿಯಂ ಕಾರ್ಡ್ ಆಗಿದ್ರೆ ನಿಮಗೆ 20% ರೆಫರಲ್ ಇನ್ಕಮ್, 13% ಮ್ಯಾಚಿಂಗ್ ಇನ್ಕಮ್ ಪ್ಲಸ್ 16 lakhs 16 ಲಕ್ಷ ರೂಪಾಯಿ ನಿಮಗೆ ವೀಕ್ಲಿ ಕ್ಯಾಪಿಂಗ್ ಕೊಡುವಂತ ಒಂದು ಕಾರ್ಡ್. ಅದು ಇಂಟರ್ನ್ಯಾಷನಲ್ ಕಾರ್ಡ್, ಟೈಟಾನಿಯಂ ಕಾರ್ಡ್ ಮಾಡಿ ಫ್ರೆಂಡ್ಸ್. ಸೊ ನೋ ಹರಿ, ನೀವು ಇವತ್ತೇ ಟೈಟಾನಿಯಂ ಕಾರ್ಡ್ ಆಗಬೇಕು ಅಂತ ಬ್ರೌನ್ಸ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿ ಸಿಸ್ಟಮ್ ತಿಳ್ಕೊಳ್ಳಿ, ಲೇಟರ್ ಆನ್ ನಿಮ್ಗೆ ಅಪ್ಗ್ರೇಡ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಇಫ್ ಯು ಆರ್ ಓಕೆ, ಯು ಹ್ಯಾವ್ ಎಬಿಲಿಟಿ ಟು ಪರ್ಚೇಸ್ ಟೈಟಾನಿಯಂ ಕಾರ್ಡ್ ಟುಡೇ, ನೋ ಪ್ರಾಬ್ಲಮ್. ಯುವರ್ ಚಾಯ್ಸ್, ಯುವರ್ ವಿಶ್. ಯಾರು ನಿಮ್ಮನ್ನ ಇಲ್ಲಿ ಕಂಪಲ್ ಮಾಡಲ್ಲ. ಬಟ್ ಟೈಟಾನಿಯಂ ಕಾರ್ಡ್ ಆದ್ರೆ ನಿಮಗೆ ಎಲೈಟ್ ಬೋನಸ್ ಕೂಡ ಎಲಿಜಿಬಲ್ ಆಗ್ತೀರಾ, 6,40,000. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ನಾನು ಮಾತಾಡಿದ್ದು ನಮ್ಮ ಇನ್ಸ್ಟಂಟ್ ಇನ್ಕಮ್, ನಮಗೆ ನೇರವಾಗಿ ಪ್ರತ್ಯಕ್ಷವಾಗಿ ಸಿಕ್ಕುವಂತ ಇನ್ಕಮ್. ಇಲ್ಲಿ ಒಂದು ಕೆರಿಯರ್ ಬಿಲ್ಡಿಂಗ್ ಪ್ಲಾನ್ ಕೂಡ ಇದೆ. ಕೆರಿಯರ್ ಬಿಲ್ಡಿಂಗ್, ನಾವೆಲ್ಲರೂ ಈ ತರ ಬಿಸ್ನೆಸ್ ಗೆ ಇನ್ವಾಲ್ವ್ ಆಗೋದು ನಮ್ಮ ಕರಿಯರ್ ನ ಸೆಕ್ಯೂರ್ ಮಾಡೋದಕ್ಕೆ, ನಮ್ಮ ಲೈಫ್ ನ ಸೇಫ್ಟಿ ಮಾಡೋದಕ್ಕೆ, ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ಏನಾದ್ರು ಕೊಡಬೇಕು ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದಕ್ಕೆ ಅಲ್ವಾ. ಸೊ ಇಲ್ಲಿ ಒಂದು 8 ರ್ಯಾಂಕ್ಸ್ ಇದೆ ಮಾಡಿ ಫ್ರೆಂಡ್ಸ್. ಈ 8 ರ್ಯಾಂಕ್ಸ್ ನೀವು ಅಚೀವ್ ಮಾಡಿದಾದ್ರೆ ನಿಮ್ಮ ಲೈಫ್ ಸೆಟಲ್ ಅಂತ ಹೇಳ್ಬೋದು. ಸೊ ಅದು ಅಚೀವ್ ಮಾಡೋದಕ್ಕೆ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಫೋರ್ವೆ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ ಕಂಪನೀಸ್ ಅಲ್ಲಿ ನಾನು ವರ್ಕ್ ಮಾಡಿದೀನಿ, ಒಂದೊಂದು ರ್ಯಾಂಕ್ ಅಚೀವ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಇಟ್ಟಿರ್ತಾರೆ, ಪ್ರಮೋಷನ್ಸ್ ಇರುತ್ತದೆ. ನಾವು ಎವ್ರಿ ಮಂತ್ ಸಮ್ ಸೇಲ್ಸ್ ವಾಲ್ಯೂಮ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ ರ್ಯಾಂಕ್ ಕೆಳಗಡೆ ರ್ಯಾಂಕ್ ಹೊಟ್ಟೋಗುತ್ತೆ. ಈ ತರ ಎಲ್ಲ ನಾವು ಅನುಭವಿಸಿದೀವಿ. ಬಟ್ ಇಲ್ಲಿ ಯಾವ್ದು ಇಲ್ಲ. ಒನ್ಸ್ ನೀವು ಒಂದು ರ್ಯಾಂಕ್ ರೀಚ್ ಆದ್ರೆ ಲೈಫ್ ಲಾಂಗ್ ಅದೇ ರ್ಯಾಂಕ್ ಅಲ್ಲಿ ಇರ್ತೀರಾ. ಸೊ ಆತರ ನೋಡಿದ್ರೆ ಈ 8 ರ್ಯಾಂಕ್ ನಾವು ನಿಮ್ಗೆ ಪರಿಚಯ ಮಾಡ್ತೀವಿ. ಫಸ್ಟ್ ರ್ಯಾಂಕ್ ಎಮರಾಲ್ಡ್ ರ್ಯಾಂಕ್. ಎಮರಾಲ್ಡ್ ರ್ಯಾಂಕ್ ಆಗ್ಲಿಕ್ಕೆ ನಿಮ್ಮ ಲೆಫ್ಟ್ ಮತ್ತು ರೈಟ್ ಅಲ್ಲಿ 12 ಲಕ್ಷ ರೂಪಾಯಿ ಬಿಸ್ನೆಸ್ ನೀವು ಕ್ರಿಯೇಟ್ ಮಾಡಬೇಕು. ಈ ತರ ಒಂದು ಬ್ಯೂಟಿಫುಲ್ ಪಿನ್ ಕೊಡ್ತಾರೆ, ನೀವು ಎಮರಾಲ್ಡ್ ರ್ಯಾಂಕ್ ಅಚೀವ್ ಆಗ್ತೀರಾ. ಆಲ್ ಓವರ್ ಇಂಡಿಯಾದಲ್ಲಿ ಇಷ್ಟು ಜನ ಎಮರಾಲ್ಡ್ ರ್ಯಾಂಕ್ ಅಲ್ಲಿ ಇದ್ದಾರೆ ಮೈ ಫ್ರೆಂಡ್ಸ್. ಸುಮಾರು ಜನ ಬೆಂಗಳೂರಲ್ಲಿ ಕೂಡ ಇದ್ದಾರೆ. ಸೊ ಪ್ರೂವನ್ ಸಿಸ್ಟಮ್, ಪೀಪಲ್ ಕ್ಯಾನ್ ಅಚೀವ್ ಅನ್ನೋದು ನಿಮಗೆ ಇಲ್ಲಿ ಪ್ರೂವ್ ಆಗುತ್ತೆ. ಸೊ ಅದೇ ತರ ನೆಕ್ಸ್ಟ್ ರ್ಯಾಂಕ್ ಸಫೇರ್ ರ್ಯಾಂಕ್. ನೀವು ನಂಬರ್ ಆಫ್ ಎಮರಾಲ್ಡ್ಸ್ ಕ್ರಿಯೇಟ್ ಮಾಡಿದ್ರೆ ನೀವು ನೆಕ್ಸ್ಟ್ ರ್ಯಾಂಕ್ ಅಚೀವ್ ಆಗೋದು ಸಫೇರ್ ರ್ಯಾಂಕ್. ಇಲ್ಲಿ ಇಷ್ಟು ಜನ ಇಂಡಿಯಾದಲ್ಲಿ ಸಫೇರ್ ರ್ಯಾಂಕ್ ಅಲ್ಲಿ ಇದ್ದಾರೆ. ಸೊ ನೆಕ್ಸ್ಟ್ ರ್ಯಾಂಕ್ ಇಸ್ ಮೋಸ್ಟ್ ಪವರ್ಫುಲ್ ರ್ಯಾಂಕ್, ಡೈಮಂಡ್ ರ್ಯಾಂಕ್ ಅಂತ ಹೇಳ್ಬೋದು. 3ನೇ ರ್ಯಾಂಕ್. ನೀವು ಸಫೇರ್ ರ್ಯಾಂಕ್ ಅವ್ರನ್ನ ಕ್ರಿಯೇಟ್ ಮಾಡಿದ್ರೆ ನೀವು ಡೈಮಂಡ್ ರ್ಯಾಂಕ್ ಅಚೀವ್ ಆಗ್ಬೋದು. ಇಲ್ಲಿ 1% ಕಂಟ್ರಿ ಟರ್ನ್ ಓವರ್ ಬೋನಸ್ ಏನದು ರಾಯಲ್ಟಿ ಇನ್ಕಮ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಜನ ಡೈಮಂಡ್ ರ್ಯಾಂಕ್ ಅಲ್ಲಿ ಇದ್ದಾರೆ ಇವತ್ತು ಇಂಡಿಯಾದಲ್ಲಿ. ಸೊ ನೆಕ್ಸ್ಟ್ 1 ಸ್ಟಾರ್ ಡೈರೆಕ್ಟರ್. 1 ಸ್ಟಾರ್ ಡೈರೆಕ್ಟರ್ ಆಗ್ಲಿಕ್ಕೆ ನಮ್ಗೆ 2 ಡೈಮಂಡ್ಸ್ ಕ್ರಿಯೇಟ್ ಮಾಡಬೇಕು ನಮ್ಮ ಲೆಫ್ಟ್ ಮತ್ತೆ ರೈಟ್ ಟೀಮ್ ಅಲ್ಲಿ. ಇಲ್ಲಿ 80,000 ನಿಮ್ಗೆ ಟೂರ್ ಫಂಡ್ ಅಂತ ಆಡ್ ಆಗುತ್ತೆ ಪ್ರತಿ ವರ್ಷ. ಇಷ್ಟು ಜನ 1 ಸ್ಟಾರ್ ಡೈರೆಕ್ಟರ್ಸ್ ಇದ್ದಾರೆ ಇವತ್ತು ಇಂಡಿಯಾದಲ್ಲಿ. ನೆಕ್ಸ್ಟ್ ಒಂದು 3 ಸ್ಟಾರ್ ಡೈರೆಕ್ಟರ್ಸ್. 3 ಸ್ಟಾರ್ ಡೈರೆಕ್ಟರ್ ಆಗಕ್ಕೆ ನೀವು 1 ಸ್ಟಾರ್ ಡೈರೆಕ್ಟರ್ಸ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ 8 ಲಕ್ಷ ನಿಮ್ಗೆ ಕಾರ್ ಫಂಡ್ ಕೊಡ್ತಾರೆ ಪ್ರತಿ ವರ್ಷ. ಇಲ್ಲಿ ಇಂಡಿಯಾದಲ್ಲಿ 3 ಜನ 3 ಸ್ಟಾರ್ ಡೈರೆಕ್ಟರ್ಸ್ ಇದ್ದಾರೆ ಮಾಡಿ ಫ್ರೆಂಡ್ಸ್. ನೀವು ನೋಡ್ಕೋಬಹುದು, ಹಸನ್ ಮಾಲಿಕ್, ಅಭಿನಿಲ್ ಲೋಥನ್, ಜೋಶಿಕೆ ವರ್ಗೀಸ್. ಸೊ ನೆಕ್ಸ್ಟ್ ರ್ಯಾಂಕ್ ಬಂದು 5 ಸ್ಟಾರ್ ಡೈರೆಕ್ಟರ್. 5 ಸ್ಟಾರ್ ಡೈರೆಕ್ಟರ್ ಆಗ್ಲಿಕ್ಕೆ ನಾವು 5 ಜನ 1 ಸ್ಟಾರ್ಸ್ ಕ್ರಿಯೇಟ್ ಮಾಡಿದ್ರೆ ಸಾಕು. ನಾವು 20 ಲಕ್ಷ ಯಾಚ್ ಫಂಡ್ ಅಂತ ಕಂಪನಿ ನಮಗೆ ವರ್ಷ ಕೊಡ್ತಾರೆ. ಸೊ ನೆಕ್ಸ್ಟ್ ರ್ಯಾಂಕ್ 7 ಸ್ಟಾರ್ ಡೈರೆಕ್ಟರ್. 40 ಲಕ್ಷ ನಮ್ಗೆ ವಿಲ್ಲಾ ಫಂಡ್ ವರ್ಷ ಸಿಕ್ಕುವಂತ ಒಂದು ರ್ಯಾಂಕ್. ಸೊ ಇಲ್ಲಿ ಈ ರ್ಯಾಂಕ್ ಅಚೀವ್ ಆಗಿರೋರು 1 and only ಪರ್ಸನ್ ಮಿಸ್ಟರ್ ಜಾವಿದ್ ಖಾದಿರ್, ನಮ್ಮೆಲ್ಲರ ಅಪ್ಲೈನ್. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ನೆಕ್ಸ್ಟ್ ರ್ಯಾಂಕ್ ಅಚೀವ್ ಆಗ್ಲಿಕ್ಕೆ. ದ ಫೈನಲ್ ಅಂಡ್ 8th ರ್ಯಾಂಕ್ ಅಂತ ಹೇಳ್ಬೋದು ಫಿನಿಕ್ಸ್ ಅಂಬಾಸಿಡರ್. ನೀವು 7 ಸ್ಟಾರ್ ಆಗಿ 7 ಸ್ಟಾರ್ ಕ್ರಿಯೇಟ್ ಮಾಡಿದ್ರೆ ನೀವು ಫಿನಿಕ್ಸ್ ಅಂಬಾಸಿಡರ್ ಕೂಡ ಆಗ್ಬೋದು. ಗ್ಲೋಬಲ್ ಟರ್ನ್ ಓವರ್ 0.5% ಎಂಜಾಯ್ ಮಾಡುವಂತ ಒಂದು ಅವಕಾಶ ನಿಮ್ಗೆ ಸಿಗತ್ತೆ. ಇಲ್ಲಿ ಎಲ್ಲಾ ರ್ಯಾಂಕ್ ಅಚೀವ್ ಆಗಿದ್ರೆ ಟೋಟಲ್ 68,80,000 ನಿಮ್ಮ ರಿವಾರ್ಡ್ಸ್ ಮಾತ್ರ ನೀವು ಎರ್ನ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಇಲ್ಲಿ ರೀಪರ್ಚೇಸ್ ಅಲ್ಲಿ ಇನ್ನೊಂದು ಇನ್ಕಮ್ ಇದೆ. ನೀವು ಪ್ಯಾಕೇಜ್ ಕಂಪ್ಲೀಟ್ ಮಾಡಿದಾದ್ರೆ, ನೀವು ಯಾವುದೇ ಒಂದು ಪ್ಯಾಕೇಜ್ ಕಂಪ್ಲೀಟ್ ಮಾಡಿದಾದ್ರೆ ಅಲ್ಲಿಂದ ನಿಮಗೆ ರಿಪೀಟ್ ಪರ್ಚೇಸ್ ಅಲ್ಲಿ ಎಲ್ಲ ಪ್ರಾಡಕ್ಟ್ 1+1 ಕೊಡ್ತಾರೆ. ಎಕ್ಸಾಂಪಲ್, ನೀವು ಒಂದು ಸೆಟ್ ಆಫ್ FMCG ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ 1 ಸೆಟ್ ಆಫ್ ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಬರುತ್ತೆ. ಒಂದು ಸೋಪ್ ತಗೊಂಡ್ರೆ ಒಂದು ಸೋಪ್ ಫ್ರೀ, ಒಂದು 2 ಜೆಲ್ ತಗೊಂಡ್ರೆ ಒಂದು 2 ಜೆಲ್ ಫ್ರೀ. ಸೊ ಈ ತರ ನಿಮ್ಗೆ ಕೊಡ್ತಾರೆ. ಅದು DP ಪ್ರೈಸ್ ಅಲ್ಲಿ. ಆದ್ರೆ ನೀವು MRP ಅಲ್ಲಿ ರಿಟೇಲ್ ಮಾಡಿದಾದ್ರೆ 140% ರಿಟೇಲ್ ಮಾರ್ಜಿನ್ ಸಿಕ್ಕುವಂತ ಒಂದು ಪ್ಲಾಟ್ಫಾರ್ಮ್ ಮಾಡಿ ಫ್ರೆಂಡ್ಸ್. ಸೊ ರಿಟೇಲ್ ಅಲ್ಲಿ ಕೂಡ ಪವರ್ಫುಲ್ ಇನ್ಕಮ್ ಕೊಡುವಂತ ಒಂದು ಮಾರ್ಜಿನ್ ಇಟ್ಟಿದ್ದಾರೆ ನಮ್ಮ ಕಂಪನಿ. ನೀವು ಇಲ್ಲಿ ನೋಡಬಹುದು ಪವರ್ ಆಫ್ 1+1. ಪ್ರತಿಯೊಂದು ಪ್ರಾಡಕ್ಟ್ ರಿಟೇಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಒಂದು ಜಸ್ಟ್ ಒಂದು ಸ್ಯಾನಿಟರಿ ನ್ಯಾಪ್ಕಿನ್
MRP 200 rupees ವರ್ತು. ಅದ್ರದ್ದು ರಿಟೇಲ್ ಮಾರ್ಜಿನ್ ನಿಮ್ MRP ಮಾರಿದಾದ್ರೆ 140 ರೂಪಾಯಿ ನಿಮ್ ಪ್ರಾಫಿಟ್ ಇರುತ್ತೆ. ನೈಟ್ ಯೂಸ್ ಮಾಡಿದಾದ್ರೆ 174, ಪ್ಯಾಂಡಿ ಲೈನರ್ ಮಾಡಿದ್ರೆ 179, ಮಿಲ್ಕಿ ಸೋಪ್ ಮಾರಿದಾದ್ರೆ 364 rupees. ಈ ತರ ನಿಮಗೆ ಮಾರ್ಜಿನ್ ಹ್ಯೂಜ್ 140% ಮಾರ್ಜಿನ್ ಇರುವಂತ ಯಾವ ಬ್ರಾಂಡ್ ಯಾವ ಕಂಪ್ನಿನೂ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಅದನ್ನ ಬೇಸ್ ಮಾಡ್ಕೊಂಡು ನೀವು ರಿಟೇಲ್ ಒಂದ್ ಸೆಟ್ ಆಫ್ ಪ್ರಾಡಕ್ಟ್ ಎವ್ರಿ ಡೇ ಮಾರ್ಕೊಂಡು ಹೋದ್ರೆ ಕೂಡ 1 ಲಕ್ಷ ರೂಪಾಯಿ ನೀವು ತಿಂಗಳಿಗೆ ಸಿಂಪಲ್ ಆಗಿ ಏನ್ ಮಾಡುವಂತ ಒಂದು ರೇಷಿಯೋ ಕೊಟ್ಟಿದ್ದಾರೆ ಕಂಪನಿ. ಸೊ ನಾವು ಅದನ್ನ ಎಂಜಾಯ್ ಮಾಡಬಹುದು. ಸೊ ದೀಸ್ ಆಲ್ ದ ಬಿಸ್ನೆಸ್ ಪ್ಲಾನ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನಮಗೆ ಈ ಜನವರಿ ಮಂತ್ ಅಲ್ಲಿ ಕಂಪನಿ ಕೊಟ್ಟಿರುವಂತ ಒಂದು ಆಫರ್ ಇದೆ. ಆ ಆಫರ್ ನ ಕೂಡ ಹೇಳಿ ನಾನು ಈ ಸೆಷನ್ ಕಂಪ್ಲೀಟ್ ಮಾಡ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಈಗ ಟೈಟಾನಿಯಂ ಕಾರ್ಡ್ ಆಫರ್ ನಾನು 3,20,000 ಹೇಳಿದ್ದೀನಿ. ಸೊ ನೀವು 6,400 ಬ್ರೌನ್ಸ್ ಕಾರ್ಡ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇಲ್ಲ ಲೈಫ್ ಅಲ್ಲಿ ಒನ್ ಟೈಮ್ ಟೈಟಾನಿಯಂ ಕಾರ್ಡ್ ಅಲ್ಲಿ ಕೂಡ ಆಫರ್ ನ ಟೈಟಾನಿಯಂ ಕಾರ್ಡ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಯಾರು ಟೈಟಾನಿಯಂ ಕಾರ್ಡ್ ತಗೊಳ್ಳಕ್ಕೆ ಪ್ಲಾನಿಂಗ್ ಅಲ್ಲಿ ಇದ್ರು ಅವ್ರಿಗೆ ಒಂದು ವಂಡರ್ಫುಲ್ ಆಫರ್ ಇದೆ ಇವಾಗ. ಜಸ್ಟ್ 56,000 ಗೆ ನಿಮ್ಗೆ ಟೈಟಾನಿಯಂ ಕಾರ್ಡ್ ಸಿಗುತ್ತೆ. ಸೊ ಅದರಿಂದ ಮತ್ತೆ ಹಲವಾರು ಬೆನಿಫಿಟ್ ಕೂಡ ಇದೆ. ಅದೆಲ್ಲ ನೀವು ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದಾರೋ ಆ ಲೀಡರ್ಸ್ ಜೊತೆ ಆಫ್ಟರ್ ದಿಸ್ ಸೆಷನ್ ಇಮಿಡಿಯೇಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಆಲ್ಮೋಸ್ಟ್ 4,16,000 ಅಷ್ಟು ಬೆನಿಫಿಟ್ ಬರುವಂತ ಆಫರ್ ಬಿಟ್ಟಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಮುಗಿದೋಗುತ್ತೆ. ಸೊ ನೀವು ಆ ಆಫರ್ ಕೂಡ ಉಪಯೋಗಿಸ್ಕೋಬಹುದು. ನಿಮ್ನ ಯಾರು ಇನ್ವೈಟ್ ಮಾಡಿದ್ದಾರೆ ಈ ಸೆಷನ್ಗೆ ಅವ್ರ ಜೊತೆ ಕುತ್ಕೊಂಡು ನೀವು ಮಾತಾಡಿ ನಿಮ್ಮ ಸ್ಪೇಸ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಆಪರ್ಚುನಿಟಿನ ನೀವು ತಗೊಳ್ಳಿ. ನಿಮ್ಮ ಸ್ಪೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಸೆಷನ್ ವೈಂಡ್ ಅಪ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀವಿ. ಕೇವಲ ಒಂದು 6,400 rupees ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 6 month ಅಲ್ಲಿ 7 lakhs rupees ವರೆಗೂ ಏರ್ನ್ ಮಾಡುವ ರೀತಿಯಲ್ಲಿ ಒಂದು ಪ್ಲಾಟ್ಫಾರ್ಮ್ ನ ಕೊಟ್ಟಿರುವಂತ ಈ ಕಂಪನಿ ಫೋಹೋವೆ ಇಂಡಿಯಾಗೆ, ಫೋಹೋವೆ ಇಂಟರ್ನ್ಯಾಷನಲ್ಗೆ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಮ್ಮ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿರುವ ಪ್ರತಿಯೊಬ್ಬರಿಗೂ ಹಾರ್ಟ್ಲಿ ಕಂಗ್ರಾಚುಲೇಷನ್ ಅಂಡ್ ವೆಲ್ಕಮ್ ಟು ಫೋಹೋವೆ ಫ್ಯಾಮಿಲಿ. ಅಂಡ್ ಎಲ್ಲರಿಗೂ ಗುಡ್ ನೈಟ್. ಹ್ಯಾವ್ ಎ ವಂಡರ್ಫುಲ್ ಡೇ. ಥ್ಯಾಂಕ್ ಯು.